ಪ್ರಚೋದನೆಯ ಮಾತಾಡಿದ್ರು. ಒಂದೊಂದು ಸಲ ಅನಿಸುತ್ತೆ ಈ ಸಮಾವೇಶಕ್ಕೆ ಏನು ಪ್ರಚೋದನೆ ಕೊಟ್ಟರು ಏನೂ ಆಗೋದಿಲ್ವೇನೋ ಅಂತ ವಿದ್ಯಮಾನಗಳನ್ನು ಗಮನಿಸಿದಾಗ. ಇಬ್ಬರು ಯತಿಶ್ರೇಷ್ಠರ ಸಮ್ಮುಖದಲ್ಲಿ ಇಂಥದ್ದೊಂದು ಗೌರವಾನ್ವಿತ ವೇದಿಕೆಯಲ್ಲಿ ನನ್ನ 4 ವಿಚಾರಗಳನ್ನು ಮಾತುಗಳನ್ನು ಪ್ರಸ್ತುತಪಡಿಸೋದಕ್ಕೆ ಸಿಕ್ಕಿರುವ ಅವಕಾಶ ಯಾವುದೋ ಪೂರ್ವಜನ್ಮದ ಸುಕೃತ ಅಂತ ಅನಿಸುತ್ತೆ. ಅಂಥದ್ದೊಂದು ವಿನೀತ ಭಾವದಿಂದ ಭಾನುವಾರದ ಇವತ್ತಿನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನನಗೆ ಮಠದಿಂದ ಒಂದು ಆದೇಶ ಆದಾಗ ಸ್ವಲ್ಪ ಗೊಂದಲದಲ್ಲಿದ್ದೆ. ನನ್ನ ಪತ್ನಿ ಹೇಳ್ತಾಯಿದ್ರು, ಒಂದು ನವಗ್ರಹ ಶಾಂತಿ ಹೋಮ ಮಾಡಿಸೋದಕ್ಕೆ ಹೇಳಿದ್ದಾರೆ, ಹೋಮ ಮಾಡಿಸ್ಬೇಕು, ನೀವು ಕಾರ್ಯಕ್ರಮಕ್ಕೆ ಹೋಗಿ ಕೂತ್ಕೊಂಡ್ರೆ ಹೇಗೆ ಅಂತ. ನಾನು ಆ ವಿಷಯವನ್ನು ಹೇಳಿದಾಗ ಭಾಳ ಒಳ್ಳೆಯದು, ಇಲ್ಲೇ ಮಠದಲ್ಲೇ ಹೋಮ ಮಾಡಿಸೋಣ, ಇಲ್ಲೇ ಬಂದುಬಿಡಿ ಅಂದರು. ಇವತ್ತು ಬೆಳಗ್ಗೆ ಹೋಮ ಆದಮೇಲೆ ನನ್ನ ಹೆಂಡತಿ ಅಂತಿದ್ರು, ಇದು ಯಾವುದೋ ಪೂರ್ವಜನ್ಮದ ಪುಣ್ಯ ನಮ್ಮದು, ಮಠದ ಅಂಗಳದಲ್ಲಿ ಕೃಷ್ಣನಿಗೆ ಇಷ್ಟೊಂದು ಹತ್ತಿರದಲ್ಲಿ ಕೂತ್ಕೊಂಡು ಒಂದು ಹೋಮ ಮಾಡೋ ಅವಕಾಶ ಸಿಕ್ತಲ್ಲ, ಪೂರ್ವಜನ್ಮದ ಪುಣ್ಯ ಇದು ಅಂತ. ಪೂರ್ವಜನ್ಮದ ಪುಣ್ಯ ಬರೀ ಹೋಮ ಮಾಡಿಸಿದ್ದೊಂದೇ ಅಲ್ಲ, ಇಂಥದ್ದೊಂದು ವ್ಯವಸ್ಥೆಯ ಭಾಗ ನಾವು ಅಂದುಕೊಳ್ಳುವುದು ಮತ್ತು ಅದಕ್ಕೊಂದು ಅವಕಾಶ ಸಿಕ್ಕಿರೋದೇ ಪುಣ್ಯ. ಇದರದ್ದು ಬೆಲೆ ಇವತ್ತು ಕೂತ್ಕೊಂಡವ್ರಿಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ಇದೇ ಸಂಸ್ಕೃತಿ, ಇದೇ ಸಂಪ್ರದಾಯದವರು ಅಲ್ಲೆಲ್ಲೋ ದೂರದಲ್ಲಿ ಅಫ್ಘಾನಿಸ್ತಾನದಲ್ಲಿದ್ದರು. ಇವತ್ತು ಅವರು ಮನೇಲಿ ಗಂಟೆ ಹೊಡೆದ್ರು ಪಕ್ಕದಲ್ಲಿ ಕೇಳಿಸ್ಬಾರ್ದು ಅನ್ನುವಷ್ಟು ಎಚ್ಚರಿಕೆಯಿಂದ ಗಂಟೆ ಹೊಡೆಯೋ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥದ್ರಲ್ಲಿ ಇಂಥದ್ದೊಂದು ವೈಭವಯುತವಾದ ಉತ್ಸವವನ್ನು ನಾವು ಮಾಡ್ತಾ ಇದ್ದೀವಲ್ಲ, ಎಂಥ ಪುಣ್ಯ ಇರ್ಬೇಕು ನಮ್ಮದು, ಎಂಥ ಭಾಗ್ಯವಂತರು ನಾವು. ನಾವು ಯಾವಾಗಲೂ ಋಣಗಳ ಬಗ್ಗೆ ಮಾತಾಡ್ತೀವಿ. ನಮ್ಮ ಮೇಲೆ ಋಣಗಳಿದ್ದಾವೆ, ಗುರುವಿನ ಋಣ ಇದೆ, ಆಚಾರ್ಯರ ಋಣ ಇದೆ, ದೇವರ ಋಣ ಇದೆ, ಹಾಗೆ ಪಿತೃ ಋಣ ಅಂತ ಮಾತಾಡ್ತೀವಿ ನಾವು. ಪಿತೃ ಋಣ ನನ್ನ ಪ್ರಕಾರ ಪಿತೃಗಳು ಅಂದರೆ ಕೇವಲ ನಮ್ಮ ತಂದೆ ತಾಯಿ, ಅವರಪ್ಪ ಅಮ್ಮ, ಅವರಪ್ಪ ಅಮ್ಮ, ಮುತ್ತಜ್ಜ, ನಮ್ಮ ರಕ್ತ ಸಂಬಂಧಿಕರಾದಂಥವ್ರು ಅವರಷ್ಟೇ ಅಲ್ಲ. ಇವತ್ತು ನಾವು ಇಂಥದ್ದೊಂದು ಉತ್ಸವವನ್ನು, ಆಚರಣೆಯನ್ನು, ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರೋದಕ್ಕೆ ಯಾರ್ಯಾರೆಲ್ಲ ನಮಗೋಸ್ಕರ ಪ್ರಾಣ ಕೊಟ್ಟರಲ್ಲ, ಎಲ್ಲರೂ ನಮ್ಮ ಪಿತೃಗಳೇ. ಅಂಥ ಲಕ್ಷಾಂತರ ಬಲಿದಾನದ ಕಾರಣಕ್ಕಾಗಿ ನಾವು ಇಲ್ಲಿದ್ದೀವಿ. ಆ ಕಾರಣಕ್ಕೆ ಇದರ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಪೂರ್ವಜನ್ಮದ ಸುಕೃತ, ಪೂರ್ವಜನ್ಮದ ಪುಣ್ಯ ಅಂತ ಯಾಕೆ ಅಂದ್ಕೊಳ್ತೀವಿ ಅಂತಂದರೆ ಈ ಒಂದು ಕಾರಣಕ್ಕೆ. ಗುರುಗಳು ಅಜಿತ್ ಅವರ ಹೆಸರಿನಲ್ಲೇ ಹನುಮಕ್ಕ ಇದ್ದಾರೆ, ಹನುಮನ ಆಶೀರ್ವಾದ ಇರಲಿ ಅಂದರು. ನನಗೆ ಆಂಜನೇಯನ, ಹನುಮನ ಬದುಕಿನ ಒಂದು ಕಥೆ ನನ್ನನ್ನು ಬಹಳ ಕಾಡುತ್ತೆ. ಸೀತಾ ಅಪಹರಣ ಆದಾಗ ಸೀತೆಯನ್ನು ಹುಡುಕಿಕೊಂಡು 4 ದಿಕ್ಕುಗಳಿಗೂ ಒಂದೊಂದು ತಂಡ ಹೋಯ್ತಂತೆ. ಹಾಗೆ ದಕ್ಷಿಣದ ಕಡೆ ಆಂಜನೇಯ, ಜಾಂಬವಂತ ಎಲ್ಲ ಹೋಗಿದ್ದರು. ಈ ದೇಶದ ಭಾರತದ ಕಟ್ಟ ಕಡೆಯ ತುದಿಗೆ ಬಂದು ಸಮುದ್ರದ ಹತ್ರ ನಿಂತಾಗ ಈ ಸೀತೆಯನ್ನು ರಾವಣ ಈ ಕಡೆ ಕರ್ಕೊಂಡು ಹೋಗಿದ್ದಾನೆ, ಅಲ್ಲಿ ಹೋಗಿ ಹುಡುಕಬೇಕು ಅಂದಾಗ ಆಂಜನೇಯನಿಗೆ ತನ್ನ ಶಕ್ತಿ ಏನು ಅನ್ನೋದು ಗೊತ್ತಿರಲಿಲ್ಲ. ಅಯ್ಯೋ, ಈ ಸಮುದ್ರನ ನಾನು ಹೆಂಗೆ ದಾಟೋದು, ಯಾರು ಈ ಸಮುದ್ರ ದಾಟೋರು? ಗಾಬರಿಯಲ್ಲಿ ಕೇಳಿದಾಗ ಹಳೆ ಶಾಪ ಇತ್ತಂತೆ ಆಂಜನೇಯನಿಗೆ. ಶಾಪ ವಿಮೋಚನೆಯಾಗುವ ಸಮಯ ಬಂದಿತ್ತು. ಜಾಂಬವಂತ ಮುಂದೆ ನಿಂತ್ಕೊಂಡು ಹೇಳ್ತಾನೆ,
ನೀನು ಪವನ ಪುತ್ರ ಕಣಯ್ಯ. ಚಿಕ್ಕವನಿದ್ದಾಗ ಹಸುವಾಗಿ ಅಮ್ಮ ಬೇಗ ಊಟ ಕೊಡಲಿಲ್ಲ ಅಂತ ಸೂರ್ಯನನ್ನೇ ಹಣ್ಣು ಅನ್ಕೊಂಡು ತಿನ್ನೋದಕ್ಕೆ ಹೋದಂಥವನು ನೀನು ಅಂತ ಹೇಳಿ ಆತನ ಶಕ್ತಿಯನ್ನು ಜಾಂಬವಂತ ತಿಳಿಸಿಕೊಟ್ಟಾಗ ಆಂಜನೇಯನಿಗೆ ಜ್ಞಾನೋದಯ ಆಗುತ್ತೆ. ಅಯ್ಯೋ ನಾನು ಇಂಥವನ ಅಂತ. ನನಗೆ ಸದಾಕಾಲ ಅನಿಸೋದು ಸಮಾಜಕ್ಕೆ ಜಾಂಬವಂತನ ಅವಶ್ಯಕತೆ ಇದೆ, ಸಮುದಾಯಕ್ಕೆ ಜಾಂಬವಂತನ ಅವಶ್ಯಕತೆ ಇದೆ. ಎಂಥ ಇತಿಹಾಸ ಗೊತ್ತಾ ನಮ್ಮದು ಅಂತ ಹೇಳುವಂಥ ಆ ಜಾಂಬವಂತರು ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ. ಅವರು ಬಂದಾಗ ಬಹುಶಃ ನಮ್ಮ ಮನಸ್ಸಿನಲ್ಲಿನ ಆ ಪರದೆ ತರೆದು ಹೋಗುತ್ತೋ ಏನೋ. ನಾವು ತುಂಬ ಬಲಹೀನರು, ನಮ್ಮ ಕೈಯಲ್ಲಿ ಏನಾಗುತ್ತೆ, ನಾವು ಬಡಿಸ್ಕೊಂಡಿರುವಂಥವರು, ನಾವು ಹೊರಗಿನಿಂದ ಬಂದಂಥವರಿಂದ ಆಳಿಸಿಕೊಂಡು ಇದ್ದಂಥವರು ಅನ್ನುವ ಆ ಕೀಳರಿಮೆಯನ್ನು ತೊಡೆದು ಹಾಕುವಂಥ ಜಾಂಬವಂತರು ಇವತ್ತಿನ ಸಮಾಜಕ್ಕೆ ಬೇಕಾಗಿದ್ದಾರೆ. ಆಂಜನೇಯನಿಗೆ ಶಾಪ ವಿಮುಕ್ತಿ ಮಾಡಿದಂಗೆ ಈ ಸಮಾಜಕ್ಕೊಂದು ಶಾಪ ವಿಮುಕ್ತಿ ಮಾಡುವಂಥ ಅವಶ್ಯಕತೆ ಇದೆ. ಅಂಥ ಕೆಲಸವನ್ನು ಇವತ್ತಿನ ಪ್ರಾಜ್ಞರು ಮಾಡ್ತಾ ಇದ್ದಾರೆ, ತಿಳುವಳಿಕೆ ಉಳ್ಳವಂಥವ್ರು ಮಾಡ್ತಾ ಇದ್ದಾರೆ. ಮಠಮಾನ್ಯಗಳ ಆ ಕೆಲಸದಲ್ಲಿ ನಿರತವಾಗಿದ್ದಾವೆ. ಅತಿ ದೊಡ್ಡ ಸಂತೋಷ ಅದು. ದೇವಸ್ಥಾನಗಳ ಮೇಲೆ ಸರ್ಕಾರದ ಆಡಳಿತ ಹಿಡಿತದ ಬಗ್ಗೆ ಮಾತಾಡುವಂತಂದರು. ನೆನ್ನೆ ತಾನೇ ಇಲ್ಲಿ ಉಪಮುಖ್ಯಮಂತ್ರಿಗಳು ಬಂದಿದ್ದರು, ಯತಿಗಳಿಂದ ಸನ್ಮಾನಿತರಾದರು. ಒಂದು ಮಾತು ಕೇಳಿಬಿಡ್ಬೇಕಾಗಿತ್ತೇನೋ ಯತಿಗಳು, ಈ ಮಠ ಆದರೂ ಯಾರ ಆಸ್ತಿ ಹೇಳ್ರಿ ಅಂತ. ಚಾಮುಂಡಿ ಬೆಟ್ಟ ಯಾರ ಆಸ್ತಿ ಅನ್ನೋದರ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು. ಅದು ಹಿಂದೂಗಳ ಆಸ್ತಿ ಹೌದು ಅಲ್ಲ ಅಂತ ಹೇಳಿಬಿಟ್ಟಿದ್ದಾರೆ, ಫರ್ಮಾನ್ ಹೊರಟಿದೆ. ಹಿಂದೂಗಳ ಆಸ್ತಿ ಅಲ್ಲ ಅಂತ. ಮತ್ತು ಮಠದ ವಿಷಯದಲ್ಲಿ ಏನಾದರೂ ಅಭಿಪ್ರಾಯಗಳಿದ್ವೋ ಏನೋ, ಯಾರಿಗೆ ಗೊತ್ತು. ರಾಮ ಮಂದಿರ ಲೋಕಾರ್ಪಣೆಯಾಗುವ ಸಂದರ್ಭದಲ್ಲಿ ಬಹುಶಃ ನನ್ನ ಪತ್ರಿಕೋದ್ಯಮದ ಬದುಕಿನ ಅತ್ಯಂತ ಸಂಭ್ರಮದ ಕ್ಷಣ ಅಂತ ನಾನೇನಾದರೂ ಯಾವುದನ್ನಾದರೂ ಕರೆಯೋದಾದರೆ, ಒಬ್ಬ ಪತ್ರಕರ್ತನಾಗಿ ಯಾವ ವರದಿಗಾರಿಕೆಯನ್ನು ನೀವು ಅತಿ ಹೆಚ್ಚು ಸಂಭ್ರಮಿಸಿದ್ರಿ, ಅತಿ ಹೆಚ್ಚು ಸಂತೋಷಪಟ್ರಿ ಅಂತ ನನ್ನನ್ನು ಯಾರು ಕೇಳಿದ್ರೆ ಅದು ರಾಮ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮ. ಆ ಪ್ರಯತ್ನದ ಆರಂಭ ಈ ಪವಿತ್ರ ಭೂಮಿಯಿಂದ ಆಯಿತು ಅನ್ನೋದು ಅದಕ್ಕಿಂತ ದೊಡ್ಡ ಸಂತೋಷ ಏನಿದೆ. ಈ ಪವಿತ್ರ ಭೂಮಿಯಿಂದಗೊಂಡಂಥ ಪ್ರಯತ್ನದ ಆರಂಭ ಅದು. ಅಂತಿಮವಾಗಿ ಆ ಪ್ರಯತ್ನ ಫಲ ಕೊಟ್ಟ ಸನ್ನಿವೇಶದಲ್ಲಿ ನಾನು ಅಲ್ಲಿ ನಿಂತ್ಕೊಂಡು ವರದಿಗಾರಿಕೆಯನ್ನು ಮಾಡ್ತಿದ್ದೆ ಅನ್ನೋದೇ ಅತ್ಯಂತ ದೊಡ್ಡ ಸಂತೃಪ್ತಿ. ಆ ವರದಿಗಾರಿಕೆ ಮಾಡುವಾಗ ಅಲ್ಲೊಂದು ಸೂರಜ್ ಕುಂಡ್ ಅಂತ ಇದೆ. ಒಂದು ದಿವಸ ಅಯೋಧ್ಯೆಯ ಸೂರಜ್ ಕುಂಡ್ನಲ್ಲಿ ನಾನು ಹೋಗಿ ನೋಡ್ತಾ ಇದ್ದೆ. ದೊಡ್ಡ ಹೋಮ ನಡೀತಾ ಇತ್ತು. ಕೆಲವರ ಹೋಮದಲ್ಲಿ ಭಾಗಿಯಾಗಿದ್ದರು. ಅವರಲ್ಲಿ ಒಂದು ವಿಶೇಷವಾದ ಸಂಭ್ರಮ ಇತ್ತು. ಹೋಮ ಮುಗಿದ ನಂತರ ಅವರು ಅವತ್ತು ಮಳೆನೂ ಇರಲಿಲ್ಲ, ಬಿಸಿಲೂ ಇರಲಿಲ್ಲ. ಅಯೋಧ್ಯೆಯಲ್ಲಿ ಸುಮ್ಮನೆ ಛತ್ರಿ ಏರಿಸಿದ್ರು. ಮಕ್ಕಳು, ದೊಡ್ಡವರು, ಮುದುಕರು ಎಲ್ಲ ಛತ್ರಿ ಹಿಡ್ಕೊಂಡು ಓಡಾಡ್ತಾ ಇದ್ರು. ಸೂರಜ್ ಕುಂಡ್ ಹೊರಗಡೆ ಅವ್ರಿಗೋಸ್ಕರ ಬಾಕ್ಸ್ಗಳಲ್ಲಿ ಚರ್ಮದ ಚಪ್ಪಲಿಗಳು ಬಂದಿದ್ವು. ಆ ಚಪ್ಪಲಿ ಹಾಕ್ಕೊಂಡು ಓಡಾಡಿದ್ರು, ಸಂಭ್ರಮ ಪಟ್ರವರು. ನಾವು ಹೋಗಿ ಕೇಳಿದೆ, ಏನು ಕತೆ ಇದೆ, ಹಿಂಗೆ ಹಾಕಿದ್ವು ಅಂತ. ಅಲ್ಲಿದ್ದವ್ರು ಹೇಳಿದ್ರು, 497 ವರ್ಷಗಳ ನಂತರ, ಈ ಕುಟುಂಬದ 11 ತಲೆಮಾರುಗಳ ನಂತರ ಇವರು ಚಪ್ಪಲಿ ಹಾಕತಾ ಇರೋದು. 11 ತಲೆಮಾರುಗಳ ನಂತರ ಇವರು ಛತ್ರಿ ಹಿಡ್ಕತಾ ಇರೋದು. ಅಲ್ಲೊಬ್ಬ ಹುಡುಗ ಇದ್ದ, ಮದುವೆ ವಯಸ್ಸಿಗೆ ಬಂದಿದ್ದ ಹುಡುಗ. ಆತನನ್ನು ತೋರಿಸಿ ಹೇಳಿದ್ರು, 11 ತಲೆಮಾರುಗಳ ನಂತರ ಮಂಟಪದಲ್ಲಿ ಈತನ ಮದುವೆ ಆಗತ್ತೆ ಅಂತ. ನನಗೆ ಮತ್ತಷ್ಟು ಆಸಕ್ತಿ ಬಂತು, ಏನು ಹೇಳ್ತಾ ಇದ್ದೀರಿ ನೀವು ಅಂತ. 497 ವರ್ಷಗಳ ಹಿಂದೆ ಅಯೋಧ್ಯೆಯ ರಾಮ ಮಂದಿರ ಅಂತಿಮವಾಗಿ ದಾಳಿಕೋರರ ಹಿಡಿತಕ್ಕೆ ಸಿಕ್ಕು ಧ್ವಂಸಗೊಂಡಾಗ ಆ ಕುಟುಂಬದ ಹಿರಿಯರು ಸೂರಜ್ ಕುಂಡ್ನಲ್ಲಿ ನಿಂತು ಪ್ರತಿಜ್ಞೆ ಮಾಡಿದ್ರು, ಮತ್ತೆ ಇಲ್ಲಿ ರಾಮ ಮಂದಿರ ಆಗೋ ತನಕ ನಮ್ಮ ಕುಟುಂಬದಲ್ಲಿ ಯಾರೂ ಚಪ್ಪಲಿ ಹಾಕ್ಕೊಳ್ಳೋದಿಲ್ಲ, ಛತ್ರಿ ಹಿಡ್ಕೊಳ್ಳೋದಿಲ್ಲ, ತಲೆಗೆ ಪೇಟ ಪಗಡಿ ಕಟ್ಟ ಹಂಗಿಲ್ಲ, ಜೊತೆಗೆ ಮದುವೆ ಅಂತಾದರೆ ಬಯಲಿನಲ್ಲೇ ಮದುವೆ ಮಾಡ್ಕೋಬೇಕು ಅಂತ. 497 ವರ್ಷಗಳ ಹಿಂದಿನ ಪ್ರತಿಜ್ಞೆ ಅದು. ಹೆಚ್ಚು ಕಡಿಮೆ 11 ತಲೆಮಾರುಗಳು. ನಿಮ್ಮ ಮದುವೆ ಹೆಂಗಾಗ್ತಿತ್ತು ಅಂದರೆ 2 ಬಿದುರುಗಳನ್ನು ನೆಟ್ಟು ಅದಕ್ಕೆ ಮಾವಿನ ತೋರಣ ಕಟ್ಟಿ ಅದರ ಮುಂದೆ ಕೂತ್ಕೊಂಡು ಕುರ್ಚಿ ಮೇಲೆ ತಾಳಿ ಕಟ್ಟಿ ಮದುವೆ ಮಾಡ್ಕೊತಿದ್ವಿ ನಾವು ಅಂದರು. ಕ್ಷತ್ರಿಯ ವಂಶ ಅದು. ಪಗಡೆ ಅವರಿಗೆ ಅತ್ಯಂತ ಗೌರವ. ಅಂಥ ಪಗಡೆಯನ್ನು 11 ತಲೆಮಾರು ಯಾರೂ ಕಟ್ಟಿಲ್ಲ. 11 ತಲೆಮಾರಿನ ಜನ ಪಗಡೆ ಕಟ್ಟಿಲ್ಲ. ಚರ್ಮದ ಚಪ್ಪಲಿ ಧರಿಸ್ಕೊಳ್ಳಿಲ್ಲ ಅವರು. ಯಾವತ್ತೂ ತಲೆ ಮೇಲೆ ನೆರಳಿಗಾಗಿ ಛತ್ರಿಯನ್ನು ಹಿಡ್ಕೊಂಡಿಲ್ಲ. ಎಂಥ ಪ್ರತಿಜ್ಞೆ ರೀ ಅದು, ಎಂಥ ಪ್ರತಿಜ್ಞೆ.
11 ತಲೆಮಾರಿನ ಹಿಂದಿನ ನಮ್ಮ ಪೂರ್ವಿಕರು ಮಾಡಿದಂಥ ಪ್ರತಿಜ್ಞೆಯನ್ನು ಇವತ್ತಿನ ತನಕ ಪಾಲಿಸಿಕೊಂಡು ಬಂದ್ವಿ. ಇವತ್ತು ಅಂತಿಮವಾಗಿ ರಾಮ ಮಂದಿರ ನಿರ್ಮಾಣಗೊಂಡು ಅದು ಲೋಕಾರ್ಪಣೆಗೊಳ್ತಾ ಇದೆ. ಇವತ್ತು ಹೆಮ್ಮೆಯಿಂದ ತಲೆಗೆ ಪಗಡೆ ಕಟ್ಕೋತೀವಿ, ಛತ್ರಿ ಹಿಡ್ಕೋತೀವಿ, ಚರ್ಮ ಚಪ್ಪಲಿ ಹಾಕೋತೀವಿ. ಒಂದು ಮಂಟಪದೊಳಗೆ ತಲೆ ಮೇಲೆ ಸೂರಿರುವಲ್ಲಿ ನಮ್ಮ ಮಕ್ಕಳು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದು ನನಗೆ ಮತ್ತೆ 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 ನೆನಪಿಸಿಕೊಡುತ್ತೆ. ಕಳೆದುಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ 497 ವರ್ಷಗಳ ಹೋರಾಟ ನಡೀತು. ಇದ್ದದ್ದನ್ನು ಉಳಿಸ್ಕೊಳ್ಳೋದಕ್ಕೆ ನಾವೇನೇನು ಮಾಡಬೇಕು ಅನ್ನೋದನ್ನು ಮತ್ತೆ ಮತ್ತೆ ನೆನಪಿಸಿಕೊಡುತ್ತದು, ಮತ್ತೆ ಮತ್ತೆ ನೆನಪಿಸಿಕೊಡುತ್ತೆ. ಅಂಥ ಪ್ರತಿಜ್ಞೆಯೊಂದಿಗೆ ಬದುಕಿದ್ರು ಜನ ಹಠಕ್ಕೆ ಬಿದ್ದು. ಅದೇ ರಾಮ ಮಂದಿರಕ್ಕಾಗಿ ನೀವು ಇತಿಹಾಸ ನೋಡಬೇಕು ಒಂದು ಸಲ. ಅಲ್ಲಿ ಮರಳಿ ಮಂದಿರವನ್ನು ಕಟ್ಟುವುದಕ್ಕೆ ಪ್ರಯತ್ನ ನಡೆಯದ 10 ವರ್ಷಗಳನ್ನು ನನಗೆ ತೋರಿಸಿ ಅಂತ ಚಾಲೆಂಜ್ ಹಾಕಿದೆ ನಾನು. ಯಾವುದೋ ಒಂದು 10 ವರ್ಷ ಮೈ ಮರೆತು ಸುಮ್ಮನಿದ್ರಪ್ಪ ಜನ ತಮ್ಮ ಪಾಡಿಗೆ ತಾವು ಜೀವನ ನಡೆಸ್ಕೊಂಡಿದ್ರು. ಅಯೋಧ್ಯೆ ವಾಪಸ್ ಬೇಕು, ನಮಗೆ ರಾಮ ಮಂದಿರ ವಾಪಸ್ ಬೇಕು ಅಂತ ಕೇಳದೇ ಇರುವ 10 ವರ್ಷಗಳನ್ನು ತೋರಿಸಿ ನನಗೆ ಅಂತ. ಸಾಧ್ಯನೇ ಇಲ್ಲ ಅದನ್ನು ತೋರಿಸೋದಕ್ಕೆ, ಸಾಧ್ಯನೇ ಇಲ್ಲ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಏನೇನು ಪ್ರಯತ್ನಗಳನ್ನು ಮಾಡಬಹುದು ಆ ಎಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇದ್ರು. ಕಳೆದು ಹೋಗಿದ್ದನ್ನು ಮರಳಿ ಪಡೆದುಕೊಳ್ಳುವುದಕ್ಕೆ ಅಂಥ ಪ್ರಯತ್ನ, ಇರುವುದನ್ನು ಉಳಿಸಿಕೊಳ್ಳೋದಕ್ಕೆ ಏನು ಮಾಡ್ತಾ ಇದ್ದೀವಿ ಅನ್ನುವ ಪ್ರಶ್ನೆಯನ್ನು ನಮಗೆ ನಾವು ಕೇಳ್ಕೋಬೇಕು. ಇರುವುದನ್ನು ಉಳಿಸಿಕೊಳ್ಳೋದಕ್ಕೆ ಬಂದರೆ ಯಾರೋ ದಾಳಿಕೋರರು ದಾಳಿ ನಡೆಸಿದ್ರು, ದೇವಸ್ಥಾನವನ್ನು ಭಂಗ ಮಾಡಿದ್ರು, ವಿಗ್ರಹಗಳನ್ನು ಭಂಜನ ಮಾಡಿದ್ರು. ಇವತ್ತು ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇದ್ದೀವಿ, ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ, ಕಾನೂನುಗಳಿದ್ದಾವೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಇವತ್ತು ಆ ರೀತಿಯಲ್ಲಿ ಯಾರೋ ಒಂದಷ್ಟು ದಾಳಿಕೋರರು ಬಂದು ದೇವಸ್ಥಾನವನ್ನು ಒಡೆದು ವಿಗ್ರಹಗಳನ್ನು ಭಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಅಸಾಧ್ಯವಾದ ಸನ್ನಿವೇಶ, ಒಪ್ಕೊಳ್ಳೋಣ. ಆದರೆ ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಭಂಗ ಮಾಡುವ ಪ್ರಯತ್ನಗಳು ಎಷ್ಟು ನಡೀತಾ ಇದ್ದಾವೆ ಯೋಚನೆ ಮಾಡಿ ಒಂದು ಸಲ. ನಮ್ಮ ಮನಸ್ಸಿನಲ್ಲೊಂದು ವಿಗ್ರಹ ಇದೆಯಲ್ಲ, ಆ ವಿಗ್ರಹದ ಭಂಜನೆಯ ಪ್ರಯತ್ನಗಳು ಎಷ್ಟು ನಡೀತಾ ಇಲ್ಲ. ಧರ್ಮಸ್ಥಳದ ಉದಾಹರಣೆ ಕೊಟ್ಟರು, ಸ್ವಾಮೀಜಿಗಳು ಕೊಟ್ಟರು, ಕಾರ್ಯಕ್ರಮದ ಆಯೋಜಕರು ಕೊಟ್ಟರು. ಇದು ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಭಂಗ ಮಾಡುವ ಪ್ರಯತ್ನ ಅಲ್ವಾ? ಆರೋಪಗಳು ಯಾರ್ಯಾರ್ದೋ ಮೇಲೆ ಇಲ್ಲ. ಕಮ್ಯುನಿಸ್ಟ್ರಿದ್ದಾರೆ, ಮುಸ್ಲಿಂ ಸಂಘಟನೆಗಳಿದ್ದಾವೆ, ಕ್ರಿಶ್ಚಿಯನ್ ಸಂಘಟನೆಗಳಿದ್ದಾವೆ. ದೇ ಆಲ್ ಹ್ಯಾವ್ ಅ ಪ್ರೊಕ್ಲೇಮ್ಡ್ ಗೋಲ್. ಉದ್ದೇಶಿತ ಗುರಿ ಇದ್ದಾವೆ. ತನ್ನನ್ನು ತಾನು ಕಮ್ಯುನಿಸ್ಟ್ ಅಂತ ಹೇಳಿಕೊಳ್ಳುವಂಥ ಒಬ್ಬ ವ್ಯಕ್ತಿ, ಆತನ ಪಾಲಿಗೆ ರಿಲಿಜನ್ ಈಸ್ ಆನ್ ಓಪಿಯಂ, ಧರ್ಮ ಅಂದರೆ ಅಫೀಮು ಅಂತ ಅನ್ಕೊಂಡಿರುವಂಥ ಸಿದ್ಧಾಂತ ಅದು. ಆತನ ಗುರಿ ಸ್ಪಷ್ಟವಾಗಿದೆ. ಧರ್ಮ, ಧಾರ್ಮಿಕ ಆಚರಣೆಗಳು, ದೇವಸ್ಥಾನಗಳು, ಮಠಮಾನ್ಯಗಳು, ಗುರುಗಳು, ಯತಿಗಳು, ಇದು ಯಾವುದೂ ಇಲ್ಲದೇ ಇರುವ ಒಂದು ಸಮಾಜ ಬೇಕಾಗಿದೆ ಆತನಿಗೆ. ಆತನ ಪ್ರಯತ್ನ ಆತ ಮಾಡ್ತಾನೆ. ಇನ್ನೊಬ್ರು ಯಾರೋ ಈ ಜಗತ್ತಿನಲ್ಲಿ ಮೂರ್ತಿ ಪೂಜೆ ನಡೀಬಾರದು ಅನ್ನುವ ಗುರಿಯನ್ನು ಇಟ್ಕೊಂಡು ಹೊರಟವರಾಗಿದ್ದಾರೆ. ಇತಿಹಾಸದುದ್ದಕ್ಕೂ ಎಲ್ಲೆಲ್ಲಿ ಮೂರ್ತಿ ಪೂಜೆಗಳು ನಡೀತಾ ಇದ್ವೋ ಅಲ್ಲಿ ದಾಳಿಗಳನ್ನು ಮಾಡಿ, ಧ್ವಂಸ ಮಾಡಿ, ಎಲ್ಲವನ್ನೂ ನಡೆಸಿಕೊಂಡು ಬಂದಿರುವಂಥ ಸಿದ್ಧಾಂತ ಒಂದಿದೆ. ಮತ್ತೊಂದು ಸಿದ್ಧಾಂತ, ಇಂಥದ್ದೇ ದೇವರು, ಏಕೈಕ ದೇವರು ಆಗಬೇಕು, ಇನ್ಯಾವ ದೇವರುಗಳು ಇರಬಾರ್ದು, ಅದೊಂದು ಸಿದ್ಧಾಂತ ಇದೆ. ಅವರೆಲ್ಲರಿಗೂ ಉದ್ದೇಶಿತ ಗುರಿಗಳಿದ್ದಾವೆ. ನಮ್ಮ ಗುರಿ ಏನು? ಗಾಳಿ ಹಿಂಗೆ ಬೀಸಿದ್ರೆ ಹಿಂಗೆ ಹೋಗ್ತೀವಿ, ಹಂಗೆ ಬೀಸಿದ್ರೆ ಹಂಗೆ ಹೋಗ್ತೀವಿ, ಹರಿಯುವ ನೀರಿನ ಜೊತೆ ಹರಿದುಕೊಂಡು ಹೋಗ್ಬಿಡ್ತೀವಿ. ಇದಾ ನಮ್ಮ ಗುರಿ, ನಮ್ಮ ಉದ್ದೇಶ, ನಮ್ಮ ಜೀವನ? ನಮ್ಮ ಮನಸ್ಸಿನಲ್ಲಿರುವ ಮೂರ್ತಿಯನ್ನು ಒಡೆಯೋ ಪ್ರಯತ್ನ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ 13 ವರ್ಷ ಬೇಕಾ? 13 ವರ್ಷ ಬೇಕಾಯ್ತಾ? ಇಂಥದ್ದೊಂದು ಪ್ರಯತ್ನ, ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ. ನಮ್ಮ ಶ್ರದ್ಧೆ ಅಷ್ಟೊಂದು ಫ್ರಜೈಲ್ ಆಗಿತ್ತಾ ಅನ್ನೋದು ನನ್ನ ಪ್ರಶ್ನೆ. ನಮ್ಮೊಳಗಿರುವಂಥ ಭಕ್ತಿ ಯಾರೋ ತಳ್ಳಿದ ತಕ್ಷಣ ಬಿದ್ದು ಹೋಗುವಷ್ಟು ವೀಕ್ ಆಗಿತ್ತಾ, ಬಲಹೀನವಾಗಿತ್ತಾ, ಅಷ್ಟೊಂದು ಫ್ರಜೈಲ್ ಆಗಿತ್ತಾ? ಅತ್ಯಂತ ವಿಚಾರ ಸ್ವಾತಂತ್ರ್ಯವಿರುವ ಧರ್ಮ, ಸಂಸ್ಕೃತಿ, ಸಂಪ್ರದಾಯದಲ್ಲಿ ಹುಟ್ಟಿ ಬೆಳೆದಿರುವಂಥವರು ನಾವು. ವಿಚಾರ ಸ್ವಾತಂತ್ರ್ಯ, ಗುರುಗಳು ಹೇಳಿದ್ರಲ್ಲ, ಅಷ್ಟೆಲ್ಲ ಭಗವದ್ಗೀತೆಯನ್ನು ಹೇಳಿದ ಕೃಷ್ಣ, ಇದು ದೇವರಿಂದ ಬಂದಿದ್ದು, ದಿಸ್ ಈಸ್ ಫೈನಲ್, ಇದನ್ನು ಪ್ರಶ್ನೆ ಮಾಡಬೇಡ, ಸುಮ್ಮನೆ ಒಪ್ಕೊಂಡು ಪಾಲನೆ ಮಾಡ್ಕೊಂಡು ಹೋಗು ಅಂತ ಹೇಳಬಹುದಾಗಿತ್ತು.
ಕೃಷ್ಣ ಕೂಡ ಅಷ್ಟೂ ಭಗವದ್ಗೀತೆಯನ್ನು ಹೇಳಿ ಮುಗಿಸಿದ ನಂತರ ಒಂದು ವಿಚಾರ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ಒಪ್ಪಿಕೊಂಡು ಬಿಡಬೇಡ. ನಿನ್ನ ಚಿಕಿತ್ಸಕ ಬುದ್ಧಿಯನ್ನು ಬಳಸಿ ನನ್ನ ಈ ಬೋಧನೆಯನ್ನು ವಿಮರ್ಶೆಗೊಳಪಡಿಸು. ನಿನಗೆ ಸರಿ ಅನಿಸಿದರೆ ಇದನ್ನು ಪಾಲನೆ ಮಾಡು. ಕೃಷ್ಣ ಅರ್ಜುನನಿಗೆ ಹೇಳೋದದು. ಭಗವದ್ಗೀತೆಯನ್ನು ಹೇಳಿದ ಕೃಷ್ಣ ಅಂತಿಮವಾಗಿ ವಿಮರ್ಶಕ ಬುದ್ಧಿ ಮತ್ತು ಚಿಕಿತ್ಸಕ ಬುದ್ಧಿಯನ್ನು ಹೇಳ್ತಾನೆ. ನಮ್ಮ ವಿಮರ್ಶಕ ಬುದ್ಧಿ ಎಲ್ಲೋಗಿತ್ತು? ನಮ್ಮ ಚಿಕಿತ್ಸಕ ಬುದ್ಧಿ ಎಲ್ಲೋಗಿತ್ತು? ಯಾರೋ ಒಬ್ಬ ಬಂದು ಅದೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಂಡು ವಿಡಿಯೋ ಮಾಡಿ ತರ್ಕಕ್ಕೆ ನಿಲುಕದ ವಿಷಯಗಳನ್ನು ಹೇಳಿದಾಗ ಇದು ಸತ್ಯ ಅಂತ ನಂಬ್ಕೊಂಡ್ಬಿಟ್ವಲ್ಲ, ನಾವು ಸತ್ಯ ಅಂತ ನಂಬ್ಕೊಂಡ್ಬಿಟ್ಟವಲ್ಲ. ನಾನೊಬ್ಬ ಪತ್ರಕರ್ತ, ನನ್ನ ಬದುಕಿನ ಬಹುತೇಕ ಭಾಗವನ್ನು ಕ್ರೈಮ್ ರಿಪೋರ್ಟಿಂಗ್ನಲ್ಲಿ ಕಳೆದಂಥವನು. ನನ್ನ ಚಿಕಿತ್ಸಕ ಬುದ್ಧಿಗೆ ಅವನು ಹೇಳ್ತಾ ಇರೋದು ಹಸಿ ಸುಳ್ಳು ಅಂತ ಗೊತ್ತಾಗತ್ತೆ, ಹಸಿ ಸುಳ್ಳು ಅಂತ ಗೊತ್ತಾಗತ್ತೆ. ಯಾವುದೋ ಪ್ರಕರಣದಲ್ಲಿ ಯಾರನ್ನು ಅಮಾಯಕನನ್ನು ಆರೋಪಿಯನ್ನಾಗಿಸಿ ಬಿಟ್ಟರು, ಆ ಪ್ರಕರಣದಲ್ಲಿ ಪೊಲೀಸರು ಹೋಗಿ ಸಿ ರಿಪೋರ್ಟ್ ಸಲ್ಲಿಸಿದರು ಅಂದಾಗ ನನಗೆ ಅರ್ಥ ಆಗುತ್ತೆ, ಆರೋಪಿ ಸಿಕ್ಕಿರುವ ಪ್ರಕರಣದಲ್ಲಿ ಸಿ ರಿಪೋರ್ಟ್ ಸಲ್ಲಿಸಿದರೆ ಮ್ಯಾಜಿಸ್ಟ್ರೇಟ್ ಕಪಾಳ ಕೊಡೋದು ಕಳಿಸ್ತಾರಲ್ಲಿ ಅಂತ. ಅಷ್ಟು ಆಲೋಚನೆ ಮಾಡುವ ಶಕ್ತಿ ನನ್ನ ಸಮಾಜಕ್ಕೆ ಇಲ್ಲದೆ ಹೋಯ್ತಾ? ಇಷ್ಟು ಆಲೋಚನೆ ಮಾಡುವ ಶಕ್ತಿ ನನ್ನ ಸಮಾಜಕ್ಕೆ ಇಲ್ಲದೆ ಹೋಯ್ತಾ? ಬಹಳ ಬೇಜಾರಾಗುವಂಥದ್ದು. ಅಂಥ ಚಿಕಿತ್ಸಕ ಬುದ್ಧಿಯನ್ನು ಕಳ್ಕೊಂಡಂಥ ಸಮಾಜ ಪ್ರೊಪಗಂಡಕ್ಕೆ ಬಲಿಯಾಗ್ಬಿಡ್ತು, ದುಷ್ಪ್ರಚಾರಕ್ಕೆ ಬಲಿಯಾಗ್ಬಿಡ್ತು. ಅಂತಿಮವಾಗಿ ಪೂರ್ತಿಯಾಗಿ ಅದರ ಪರದೆಯನ್ನು ಕಳಚಿ ಎಲ್ಲರೂ ಎದ್ದು ನಿಂತಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅಂಥ ಸಮಾಜ ಅಲ್ಲ ಇದು, ಆ ಸಮಾಜ ಅಲ್ಲ. ಇಲ್ಲಿ ಅಂತಿಮವಾಗಿ ಹನುಮನಿಗೆ ಬಂದಂಥ ಜಾಂಬವಂತನೇ ಸಮಾಜಕ್ಕೆ ಬರಬೇಕಾಗಿದೆ. ಯಾವ ಆಚರಣೆಗಳು ನಡೀತಾ ಇದ್ದಾವಲ್ಲ, ಧರ್ಮಸ್ಥಳ, ಉಡುಪಿ, ಕುಕ್ಕೆ ಸುಬ್ರಹ್ಮಣ್ಯ, ಈ ಆಚರಣೆಗಳು ಇವತ್ತು ನಡ್ಕೊಂಡು ಹೋಗೋದಕ್ಕೆ ಆಗಿರುವ ಬಲಿದಾನಗಳು ಎಷ್ಟೆಷ್ಟು ಎಂಥೆಂಥವು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡ್ರೆ, ಅದನ್ನು ಮತ್ತೊಂದು ಸಲ ನೆನಪು ಮಾಡಿಕೊಂಡ್ರೆ ಆ ರೀತಿ ದುಷ್ಪ್ರಚಾರಕ್ಕೆ ಬಲಿಯಾಗೋದಿಲ್ಲ ನಾವು. ದಾಳಿಕೋರರ ದಾಳಿಗಳಿಗೆ ಯಾವ್ಯಾವ ದೇಶಗಳು ಎಷ್ಟೆಷ್ಟು ವರ್ಷಗಳಲ್ಲಿ ಬಲಿ ಬಿದ್ದು ಹೋದವು ಅನ್ನೋದನ್ನಾದರೂ ಒಂದು ಸಲ ಅಧ್ಯಯನ ಮಾಡಿ ತಿಳ್ಕೊಳ್ಳೋಣ. ನನಗೆ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ನನ್ನ ಪತ್ರಿಕೋದ್ಯಮ ಬದುಕಿನ ಅತ್ಯುತ್ತಮ ವರದಿಗಾರಿಕೆ, ಅತ್ಯುತ್ತಮ ಕವರೇಜು, ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ, ತುಂಬ ಸಂತೃಪ್ತಿ ಕೊಟ್ಟಂಥ ಕವರೇಜ್ ಅಂತ ಯಾಕೆ ಅನಿಸುತ್ತೆ ಗೊತ್ತಾ? ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆರಂಭಗೊಂಡಾಗ ಇನ್ನು ಬುನಾದಿ ತೆಗಿತಾ ಇದ್ರು. ಅಲ್ಲಿ ಹೋಗಿ ಎತ್ತರದ ಸ್ಥಳವೊಂದರಲ್ಲಿ ನಿಂತ್ಕೊಂಡು ಆ ಬುನಾದಿ ಕಾರ್ಯವನ್ನು ನೋಡಿದಾಗ 1400 ವರ್ಷಗಳ ಇತಿಹಾಸ ನನ್ನ ಕಣ್ಣು ಮುಂದೆ ಬಂದೋಯ್ತು. 1400 ವರ್ಷಗಳ ಇತಿಹಾಸ. ಈ ಭಾರತೀಯ ನಾಗರಿಕತೆಗೆ ಒಂದೇ ಸಾಧ್ಯ ಆದದ್ದು, ಕಳೆದುಕೊಂಡಿದ್ದನ್ನು ಮರಳಿ ಪಡ್ಕೊಂಡು ಕಟ್ಟಿ ನಿಲ್ಲಿಸೋದಕ್ಕೆ ನಮಗೆ ಮಾತ್ರ ಈ ಪ್ರಪಂಚದಲ್ಲಿ ಸಾಧ್ಯ ಆಗಿದೆ. ಉಳಿದವರೆಲ್ಲ ಕಳ್ಕೊಂಡಿದ್ದು ಕಳೆದು ಹೋಯಿತು. ಅಂಥದ್ದೊಂದು ಸಂಸ್ಕೃತಿ ಇತ್ತು ಅನ್ನೋದನ್ನು ನೋಡಬೇಕು ಅಂದರೆ ನಾವು ಆ ದೇಶಗಳ ಮ್ಯೂಸಿಯಮ್ಗೆ ಹೋಗಿ ನೋಡಬೇಕಾಗಿದೆ. ಮ್ಯೂಸಿಯಮ್ಗೆ. ನನ್ನದು ಜೀವಂತ ಸಂಸ್ಕೃತಿ, ಜೀವಂತ ಸಂಪ್ರದಾಯ, ಅವಿಚ್ಛಿನ್ನ ಪರಂಪರೆ. ಆ ಪರಂಪರೆ ತಾನು ಕಳ್ಕೊಂಡಿದ್ದನ್ನು ಮರಳಿ ಪಡೆದು ಕಟ್ಟಿ ನಿಲ್ಲಿಸ್ತು ಅನ್ನೋದರ ದ್ಯೋತಕವಾಗಿರುವಂಥದ್ದು ರಾಮ ಮಂದಿರ. ಆ ಬಲಿದಾನಗಳನ್ನು ನೆನಪಿಟ್ಕೋಬೇಕು. ಆವಾಗ ನಾವು ಮಾಡ್ತಾ ಇರುವ ಆಚರಣೆಗಳ ಮೌಲ್ಯ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದ್ರೆ ಇಲ್ಲಿ ಯಾರು ತಡೆಯೋರಿಲ್ಲ, ನಿಲ್ಲಿಸೋರಿಲ್ಲ. ನಾಳೆ ಈ ಮಂದಿರದಿಂದ ಹೊರಡುವಂಥ ಗಂಟೆಯ ನಾದ ನನಗೆ ಬೆಳಗಿನ ನಿದ್ರೆಯನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತ ಯಾರು ಕೋರ್ಟ್ಗೆ ಹೋಗಬಹುದು. ಹೌದಲ್ಲ, ಡಿಸ್ಟರ್ಬ್ ಮಾಡಬಾರ್ದು ಅಂತ ನಿಮಗೂ ಯಾರ್ದಾರು ಮನಸ್ಸಿನಲ್ಲಿ ಬರಬಹುದು, ಯಾರ್ದಾರು ಮನಸ್ಸು ನಿಮಗೂ ಬರಬಹುದು. ಒಂದು ಆಕ್ರಮಣಕಾರಿ ಪರಂಪರೆ ಬೇರೆ ಬೇರೆ ದೇಶಗಳು, ಯುನಾನ್, ಮಿಸ್ರ, ರೋಮ್ ಅಂತ ಕರಿತೀವಿ, ಆಯಾ ದೇಶಗಳನ್ನು ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡು ಅಲ್ಲಿದ್ದಂಥ ಸಂಸ್ಕೃತಿ, ಸಂಪ್ರದಾಯ, ದೇವಾನುದೇವತೆಗಳು, ಆಚರಣೆಗಳು, ಹಬ್ಬ ಹರಿದಿನಗಳನ್ನು ಸಂಪೂರ್ಣವಾಗಿ ಮುಗಿಸಿ ಹಾಕೋದಕ್ಕೆ ಒಂದೊಂದು ದೇಶಕ್ಕೆ ಆನ್ ಆನ್ ಆ್ಯಾವ್ರೇಜ್ 30 ವರ್ಷ ತಗೊಂಡ್ರು ದಾಳಿಕೋರರಷ್ಟೇ. 30 ವರ್ಷ ಆನ್ ಆನ್ ಆ್ಯಾವರೇಜ್. ಸ್ಪೇನ್ ತನಕ ಆವರಿಸಿಕೊಂಡ್ರವರು 100 ವರ್ಷಗಳ ಅಂತರದಲ್ಲಿ. ಈಗ
ಮ್ಯಾಪ್ ತೆಗೆದು ಯಾವುದನ್ನು ಮಧ್ಯಪ್ರಾಚ್ಯ ಅಂತ ನೋಡ್ತೀವಲ್ಲ, ಆ ಎಲ್ಲ ದೇಶಗಳಲ್ಲಿ ನಮ್ಮಲ್ಲಿದ್ದಂಥ ಸಂಸ್ಕೃತಿಗಳಿದ್ವು, ನಮ್ಮಲ್ಲಿದ್ದಂಥ ಆಚರಣೆಗಳು, ದೇವತೆಗಳಿದ್ರು. ಅವ್ರಿಗೊಂದು ಅವಿಚ್ಛಿನ್ನ ಪರಂಪರೆ ಅನ್ನೋದಿತ್ತು. ಅವರ ಧರ್ಮ ಗ್ರಂಥಗಳಿದ್ವು, ಪವಿತ್ರ ಗ್ರಂಥಗಳಿದ್ವು. ಅವುಗಳ ಮೇಲೆ ನಡೆದಂಥ ದಾಳಿಯ ಪ್ರಮಾಣ ಹೆಂಗಿತ್ತು ಅಂದರೆ 30 ವರ್ಷಗಳು, ಒಂದೊಂದು ದೇಶ ಕೇವಲ 30 ವರ್ಷಗಳ ಅವಧಿಯಲ್ಲಿ ತಮ್ಮದನ್ನುವ ಎಲ್ಲವನ್ನೂ ಕಳೆದುಕೊಂಡು ದಾಳಿಕೋರರಾದ ನೀವು ಹೆಂಗೆ ಹೇಳ್ತೀರೋ ಹಾಗೆ, ನೀವು ಏನು ಆಚರಣೆ ಮಾಡು ಅಂತೀರೋ ಮಾಡ್ತೀವಿ, ನೀವು ಯಾವ ದೇವರನ್ನು ಹೇಳ್ತೀರೋ ಆ ದೇವರನ್ನು ನಾವು ಆರಾಧನೆ ಮಾಡ್ತೀವಿ, ನೀವು ಹೇಳ್ದಂಗೆ ಬದುಕೊಂಡು ಹೋಗ್ತೀವಿ ಅಂತ ಶರಣಾಗತರಾಗ್ಬಿಟ್ರು. ಇವತ್ತು ಈಜಿಪ್ತಿನ ಪಿರಾಮಿಡ್ ಮುಂದೆ ನಿಂತ್ಕೊಂಡು ನಾನು ಈ ಸಂಸ್ಕೃತಿಗೆ ಸೇರಿದವನು ಅಂತ ಹೇಳೋದಕ್ಕೆ ಒಬ್ಬ ವ್ಯಕ್ತಿ ಇಲ್ಲ. ನಾನು ಈ ಪರಂಪರೆಗೆ ಸೇರಿದವನು, ಈ ಪಿರಾಮಿಡ್ಗಳ ನಿರ್ಮಾತೃಗಳು ನನ್ನ ಪೂರ್ವಜರು ಅಂತ ಹೇಳಬಲ್ಲಂಥವನು ಒಬ್ಬ ಇವತ್ತು ಈಜಿಪ್ತಿನಲ್ಲಿ ಬದುಕಿಲ್ಲ. ಇವತ್ತು ಆ ಪಿರಾಮಿಡ್ಗಳು, ಅಲ್ಲಿನ ದೇವತೆಗಳು ಟೂರಿಸ್ಟ್ಗಳು ಹೋದರೆ ನೋಡುವುದಕ್ಕಿರುವಂಥ ಮ್ಯೂಸಿಯಂ ಪೀಸ್ಗಳಷ್ಟೇ, ಮ್ಯೂಸಿಯಂ ಪೀಸ್ಗಳು. ಅಜರ್ಬೈಜಾನ್ ಅನ್ನುವಂಥ ಒಂದು ದೇಶಕ್ಕೆ ಹೋಗಿದ್ದೆ ನಾನು. ಅದರ ರಾಜಧಾನಿ ಬಾಕುವಿನಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ನೈಸರ್ಗಿಕವಾಗಿ ಉರಿಯುವಂಥ ಒಂದು ಅಗ್ನಿ ಇದೆ. ನೈಸರ್ಗಿಕವಾಗಿ ಉರಿತಾ ಇರುತ್ತದು ಮೀಥೇನ್ ಕಾರಣಕ್ಕೆ. ಅದನ್ನು ನೋಡುವುದಕ್ಕೆ ಹೋದಾಗ ನಮಗೆ ಸಹಜ ಅಲ್ಲ, ಭಾರತೀಯರು, ಅದು ಅಗ್ನಿ ಆರಾಧಕರು ಬದುಕ್ತಾ ಇದ್ದಂಥ ದೇಶ, ಅದು ಆರಾಧಿಸಲ್ಪಡ್ತಾ ಇದ್ದಂಥ ಪವಿತ್ರ ಅಗ್ನಿ ಅದು. ನಾನು ಕೇಳಿದೆ ಶೂ ಎಲ್ಲಿ ಬಿಚ್ಚಿಡಬೇಕು ಅಂತ. ಅವರು ಪರವಾಗಿಲ್ಲ ಹಾಕ್ಕೊಂಡೋಗಿ ಅಂದರು. ಅರೆ, ಯಾರದ್ದೂ ಆರಾಧಿಸುವಂಥ ಸ್ಥಳ, ಪವಿತ್ರ ಸ್ಥಳದ ಹತ್ರ ನಾನು ಶೂಸ್ ಹಾಕ್ಕೊಂಡು ಹೆಂಗೆ ಹೋಗಲಿ? ಯಾವುದೋ ಕಾಲದಲ್ಲಿ ಯಾರಿಂದಲೂ ಆರಾಧಿಸಲ್ಪಡ್ತಾ ಇದ್ದಂತಹ ಜಾಗ ಅದು. ಝೊರಾಸ್ಟ್ರಿಯನ್ಸ್ ಅಂತ ಕರೀತಾ ಇದ್ರು ಅವರನ್ನು, ಅಗ್ನಿ ಆರಾಧಕರು. ಅವರು ಆರಾಧಿಸ್ತಾ ಇದ್ದಂತಹ ಜಾಗಕ್ಕೆ ನಾನು ಚಪ್ಪಲಿಯಲ್ಲಿ ಬಿಟ್ಟು ಹೋಗಲಿ ಅಂತ ಕೇಳಿದ್ರೆ ಅಲ್ಲಿ ವ್ಯವಸ್ಥಾಪಕರು ಹೇಳಿದ್ರು ಪರವಾಗಿಲ್ಲ ಹಾಕ್ಕೊಂಡು ಹೋಗಿ ಅಂತ. ನನ್ನ ಮನಸ್ಸಿಗೆ ತುಂಬ ಖೇದ ಅನ್ನಿಸ್ತು, ತುಂಬ ಕಳವಳ ಅನ್ನಿಸ್ತು. ಯಾರ್ದಾದ್ರೂ ನನ್ನ ನಂಬಿಕೆ ಹೌದು ಅಲ್ವೋ, ಯಾವುದೋ ದೇವಸ್ಥಾನ ಗರ್ಭಗುಡಿ ಹತ್ರ ನಾನು ಚಪ್ಪಲಿ ಹಾಕ್ಕೊಂಡು ಹೋಗಂದ್ರೆ ಹೋಗೋದಕ್ಕಾಗತ್ತಾ? ನಾನು ಕೇಳಿದೆ, ಇಲ್ಲ ಸರಿ ಅನ್ಸೋದಿಲ್ಲ. ಅವ್ರು ಹೇಳಿದ್ ನನಗೆ, ನೋ, ದೇರ್ ಇಸ್ ನೋ ಒನ್ ಟು ಸ್ಟಾಪ್ ಯು ದೇರ್ ಅಂತ. ಇದು ನನ್ನ ಪವಿತ್ರ ಸ್ಥಳ, ಇಲ್ಲಿಗೆ ನೀನು ಚಪ್ಪಲಿ ಹಾಕ್ಕೊಂಡು ಬರಬೇಡ ಅಂತ ಹೇಳೋದಕ್ಕೆ ಇಲ್ಲಿ ಯಾರೂ ಇಲ್ಲ, ಪರವಾಗಿಲ್ಲ ಹೋಗಿ ಅಂತ. ಅಂದರೆ ಆ ಅಗ್ನಿಯನ್ನು ಪವಿತ್ರ ಅಂತ ಆರಾಧಿಸ್ತಾ ಇದ್ದಂಥ ಆ ಸಂಪ್ರದಾಯದವರು ಒಬ್ಬರೂ ಆ ದೇಶದಲ್ಲಿ ಇಲ್ಲ. ಈಗ ಒಬ್ಬರೂ ಆ ದೇಶದಲ್ಲಿಲ್ಲ. ಇದನ್ನು ನೆನಪಿಸಿಕೊಂಡಾಗ ನಮಗೆ ಅರ್ಥ ಆಗತ್ತೆ, ಉಡುಪಿಗೆ ಬಂದು ಕೃಷ್ಣನ ಮುಂದೆ ನತಮಸ್ತಕರಾಗುವುದರ ಮೌಲ್ಯ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಮುಂದೆ ಕೈ ಮುಗಿಯುವುದರ ಮೌಲ್ಯ ಏನು ಅನ್ನೋದು ನಮಗೆ ಗೊತ್ತಾಗತ್ತೆ. ಈ ಒಂದು ಇದನ್ನು ಫೆಸಿಲಿಟಿ ಅನ್ನೋದಿಲ್ಲ, ನಾನು ಸೌಭಾಗ್ಯ ಸುಮ್ಮನೆ ಬಂದಿರೋದಲ್ಲ, ಅದು ಸುಮ್ಮನೆ ಬಂದಿರೋದಲ್ಲ. ಈ ಮಣ್ಣು ಪವಿತ್ರ ಮತ್ತು ಇದರ ಪಾವಿತ್ರ್ಯವನ್ನು ಉಳಿಸಿಕೊಳ್ಳೋದಕ್ಕೆ ಹಿಂದಿನ ತಲೆಮಾರುಗಳ ಲಕ್ಷಾಂತರ ಜನ ಕ್ಷಾತ್ರ ತೇಜಸ್ಸಿನಿಂದ ಹೋರಾಡಿರುವ ಕಾರಣಕ್ಕಾಗಿ ಇವತ್ತು ಉಡುಪಿಯೋ ಧರ್ಮಸ್ಥಳವೋ ಕುಕ್ಕೆ ಸುಬ್ರಹ್ಮಣ್ಯವೋ ಇರುವುದು, ಇಲ್ಲಿ ಭೂತಾರಾಧನೆ ಆಗುವಂಥದ್ದು, ನಾವು ಕೊರಗಜ್ಜ ಅನ್ನುವಂಥದ್ದು ಎಲ್ಲವೂ ಆ ಕಾರಣಕ್ಕೆ. ಆ ದಾಳಿಕೋರರ ಉಪಟಳ ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ನಾನು ಆ ಲೇಖಕರ ಹೆಸರನ್ನು ಮರೆತುಬಿಟ್ಟೆ. ರಾಜಸ್ಥಾನದ ಜೈಪುರದ ರೈಲ್ವೆ, ಮೊದಲನೇ ಸಲ ರಾಜಸ್ಥಾನಕ್ಕೆ ಹೋಗ್ತಾರೆ ಆ ಲೇಖಕರ ಹೆಸರು ಮರೆತುಬಿಟ್ಟೆ ನಾನು. ಜೈಪುರ ರೈಲ್ವೆ ಸ್ಟೇಷನ್ನಿಗೆ ಹೋಗಿ ರೈಲು ಬೋಗಿಯಿಂದ ಹೊರಗೆ ಹೆಜ್ಜೆ ಇಡುವಾಗ ಒಂಥರ ಮನಸ್ಸಿಗೆ ಕಳವಳ ಆಯ್ತಂತವ್ರಿಗೆ. ಈ ಭೂಮಿ ಮೇಲೆ ಕಾಲಿಡ್ತಾ ಇದ್ದೀನಿ, ಗೊತ್ತಿಲ್ಲ ಯಾವ ವೀರನ ಯಾವ ಶೂರನ ಶವ ಸಂಸ್ಕಾರ ಆಗಿದೆಯೋ ಇಲ್ಲಿ, ಯಾವ ವೀರನ ಯಾವ ಶೂರನ ಶವ ಸಂಸ್ಕಾರ ಆಗಿದೆಯೋ ಗೊತ್ತಿಲ್ಲ. ಅಪ್ಪಿತಪ್ಪಿ ಆತನ ಅಸ್ಥಿಯ ಮೇಲೆ ನಾನು ಕಾಲಿಟ್ಟು ಬಿಟ್ರೆ ಅನ್ನುವ ಕಳವಳದೊಂದಿಗೆ ನಾನು ಈ ಭೂಮಿಯ ಮೇಲೆ ಕಾಲಿಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ ಅಂತ ಲೇಖಕರೊಬ್ಬರು ಬರೀತಾರೆ.
ಇವತ್ತು ನಮಗೆ ರಾಜಸ್ಥಾನದಿಂದ ಬಂದವರೇನು ಮಾರವಾಡಿಗಳು, ವ್ಯಾಪಾರ ಮಾಡೋರು, ಕನ್ನಡ ಕಲಿಯೋದಿಲ್ಲ, ಇಷ್ಟೇ. ಅದನ್ನೇ ಹೇಳ್ತಾ ಇದ್ನಲ್ಲ ನಾನು, 30 ವರ್ಷಗಳಲ್ಲಿ ಆನ್ ಆನ್ ಆ್ಯಾವ್ರೇಜ್ ಒಂದೊಂದು ದೇಶ ತನ್ನ ಸಂಸ್ಕೃತಿ, ತನ್ನ ಸಂಪ್ರದಾಯ, ಹಬ್ಬ ಹರಿದಿನ, ದೇವಾನುದೇವತೆಗಳನ್ನೆಲ್ಲ ತ್ಯಾಗ ಮಾಡಿ ದಾಳಿಕೋರರು ಹೇಳಿದ್ದನ್ನು ಕೇಳ್ಕೊಂಡು ಹೊರಡ್ಬಿಟ್ಟು 30 ವರ್ಷಕ್ಕೆ. ಅದೇ ಸಿರೀಸ್ನಲ್ಲಿ ಭಾರತದ ಗಡಿಗೂ ಆ ದಾಳಿಕೋರರು ಬಂದರು. ಭಾರತದ ಒಳಗೆ ಬಿಟ್ಟುಕೊಳ್ಳುವುದಕ್ಕೆ ನಾವು ತೆಗೆದುಕೊಂಡ ಅವಧಿ 500 ವರ್ಷ. 500 ವರ್ಷ ನಮ್ಮ ಪೂರ್ವಿಕರು ಗಡಿಯಲ್ಲಿ ತಡೆದು ನಿಲ್ಲಿಸಿದ್ರು ಅವರನ್ನು. 500 ವರ್ಷ ಅಂದರೆ ಸುಮ್ಮನೆ ನಿಲ್ಲಿಸ್ಬಿಟ್ರ, ಬರಬೇಡಿ ಒಳಗೆ ಅಂತ ಇಲ್ಲ. ನಿರಂತರವಾಗಿ ಕದನಗಳಾದವು, ನಿರಂತರವಾಗಿ ಯುದ್ಧಗಳಾದವು. ಅಂತಿಮವಾಗಿ ದೆಹಲಿ ತನಕ ಬಂದು ಒಂದು ಧ್ವಜ ನೆಡೋದಕ್ಕೆ ಆ ದಾಳಿಕೋರರು 500 ವರ್ಷ ತಗೊಂಡ್ರು. 5 ಶತಮಾನ ನಮ್ಮ ಪೂರ್ವಜರು ಹೋರಾಡಿದ್ರು. ಉಳಿದ ದೇಶಗಳಂತೆ ಯುನಾನ, ಮಿಸ್ರ, ರೋಮ್ ರೀತಿಯಲ್ಲಿ ಆವಾಗಿನ ನಮ್ಮ ಪೂರ್ವಜರು ಕೂಡ ಅದೇ ರೀತಿಯಲ್ಲಿ ಶರಣಾಗತರಾಗಿಬಿಟ್ಟಿದ್ರೆ ಇವತ್ತು ಹಿಂಗೆ ಕುತ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ವಾ ನಾವು? ರಾಮ ಇರ್ತಿದ್ನಾ, ಕೃಷ್ಣ ಇರ್ತಿದ್ನಾ, ಕೊರಗಜ್ಜ ಇರ್ತಿದ್ನಾ ಇಲ್ಲಿ? ಆ ತ್ಯಾಗದ ಪ್ರತಿಫಲವನ್ನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಆ ಕಾರಣಕ್ಕೆ ಪಿತೃಋಣ ನನಗೆ ಅತ್ಯಂತ ದೊಡ್ಡದು ಅನಿಸುತ್ತೆ. ಪಿತೃಋಣ ಅತ್ಯಂತ ದೊಡ್ಡದು ಅನಿಸೋದು ಆ ಕಾರಣಕ್ಕೆ. ಅದರ ಪ್ರಜ್ಞೆ, ಪರಿಕಲ್ಪನೆ ನಮ್ಮೆಲ್ಲರಲ್ಲೂ ಇರಬೇಕಾಗತ್ತೆ. ರಾಜಸ್ಥಾನದ ಮಣ್ಣಿನ ಬಗ್ಗೆ ಹೇಳ್ತಾ ಇದ್ದೆ. ಆ ಹೋರಾಟಗಳನ್ನು ನೆನಪಿಸಿಕೊಳ್ಳಬೇಕು. ದಾಳಿಕೋರರ ದಾಳಿ ಇನ್ನು ಹಿಮ್ಮೆಟ್ಟಿಸುವುದಕ್ಕಾಗುವುದಿಲ್ಲ ಅಂದಾಗ ಖಾಲಿಯಾಗಿರುವ ಕಲ್ಯಾಣಿಯಲ್ಲಿ ಕಟ್ಟಿಗೆಗಳನ್ನು ಒಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಸಾವಿರಾರು ಸಂಖ್ಯೆಯ ಹೆಣ್ಣು ಮಕ್ಕಳು ಅಗ್ನಿಪ್ರವೇಶ ಮಾಡಿಬಿಟ್ರಲ್ಲ. ಅಂಥದ್ದೊಂದು ನಿರ್ಧಾರವನ್ನು ಅವತ್ತು ಆಗಿನ ಕಾಲದಲ್ಲಿ ಅವರು ತೆಗೆದುಕೊಂಡಿರದೇ ಹೋಗಿದ್ದರೆ, ಆಯಿತು ದಾಳಿ ಮಾಡ್ತೀರಾ ಸರಿ ಮಾಡಿ, ನಮ್ಮ ಗಂಡಂದರು ಸೋತ್ರ ಸರಿ, ನಾವು ನಿಮಗೆ ಪತ್ನಿಯರಾಗಿರ್ಬೇಕಾ, ಉಪಪತ್ನಿಯರಾಗಿರ್ಬೇಕಾ, ಅದಕ್ಕೆ ನಾವು ತಯಾರಾಗಿದ್ದೇವೆ ಅಂತ ಹೆಣ್ಣು ಮಕ್ಕಳು ಹೊರಟು ಬಿಟ್ಟಿದ್ದರೆ ಇವತ್ತು ಈ ದೇಶ ಏನಾಗಿರ್ತಿತ್ತು? 1947ರಲ್ಲಿ 2 ಪಾಕಿಸ್ತಾನಗಳು ಒಡೆದು ಹೋದ್ವಲ್ಲ, ಈಸ್ಟ್ ಪಾಕಿಸ್ತಾನ್ ಮತ್ತು ವೆಸ್ಟ್ ಪಾಕಿಸ್ತಾನ್. ಈಸ್ಟ್ ಪಾಕಿಸ್ತಾನ್ನ ಲೆಕ್ಕದಲ್ಲಿ ರಾಜಸ್ಥಾನ ಹೋಗಿರ್ತಿರ್ಲಿಲ್ವೋ? ಅಂಥ ಶೂರರ ಕಾರಣಕ್ಕಾಗಿ, ವೀರರ ಕಾರಣಕ್ಕಾಗಿ ಇವತ್ತು ಈ ಸಂಸ್ಕೃತಿ ಉಳ್ಕೊಂಡಿದೆ. ಇದು ಕೇವಲ ಆಚರಣೆಯ ಬಲವೊಂದರಿಂದ ಮಾತ್ರ ಅಲ್ಲ, ಕ್ಷಾತ್ರದಿಂದ ಉಳ್ಕೊಂಡಿರುವಂಥದ್ದು. ಇಂಥ ಕ್ಷಾತ್ರದಿಂದ ಉಳಿದುಕೊಂಡಿರುವಂಥ ಈ ಶ್ರದ್ಧೆ, ಈ ನಂಬಿಕೆ, ಈ ಆಚರಣೆಗಳನ್ನು ಯಾರ್ಯಾರದೋ ಪ್ರೊಪಗಂಡಗಳಲ್ಲಾಡಿಸಬಾರದು, ಯಾರ್ಯಾರದ್ದೋ ದುಷ್ಪ್ರಚಾರಗಳಲ್ಲಾಡಿಸಬಾರದು. ಸ್ವಾತಂತ್ರ್ಯ ಅನ್ನೋದು ಬಂದ ನಂತರ ನೋಡಿ, ಮೊಬೈಲ್ ಬಗ್ಗೆ ಗುರುಗಳು ಕೂಡ ಮಾತಾಡಿದ್ರು. ಹೌದು, ಬಹಳ ಕಳವಳಕಾರಿಯಾಗಿದೆ ವಿಷಯ. ಮೊದಲು 3 ತಾಸಿನ ಸಿನಿಮಾ ಇರ್ತಿತ್ತು, ಟಿಕೆಟ್ ತಗೊಂಡು ಹೋಗಿ ಕೂತ್ಕೊಳ್ತಿದ್ವಿ. ಆ 3 ತಾಸಿನ ಕೊನೆಯ 5 ರಿಂದ 6 ನಿಮಿಷದಲ್ಲಿ ಕ್ಲೈಮ್ಯಾಕ್ಸ್ ಬರ್ತಿತ್ತು. ಆ 5-6 ನಿಮಿಷದ ಕ್ಲೈಮ್ಯಾಕ್ಸನ್ನು ನೋಡೋದಕ್ಕೆ 2.5 ಗಂಟೆ ಕೂತ್ಕೊತಾ ಇದ್ವಿ ನಾವು. ಈಗ ರೀಲ್ಸು 60ನೇ ಸೆಕೆಂಡಿಗೆ ಕ್ಲೈಮ್ಯಾಕ್ಸ್ ಬರದೆ ಹೋದರೆ ನಾವು ಸ್ಕ್ರೋಲ್ ಮಾಡಿಬಿಡ್ತೀವಿ. 60ನೇ ಸೆಕೆಂಡಿಗೆ ಕ್ಲೈಮ್ಯಾಕ್ಸ್ ಬೇಕೀಗ. ಈ ಮೊಬೈಲ್ನ ಕ್ರಾಂತಿ ಆದಾಗ ಇದಕ್ಕೆ 2 ಮುಖಗಳಿದ್ದಾವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಯುವಕ ಯುವತಿಯರು, ಬಾಲಕ ಬಾಲಕಿಯರು ಏನನ್ನು ಓದಬೇಕು, ಯಾವುದರ ಬಗ್ಗೆ ಚಿಂತನೆ ಮಾಡಬೇಕು, ಅವರು ಮುಂದೆ ದೊಡ್ಡವರಾದ ನಂತರ ಯಾವ ಮನಸ್ಥಿತಿಯಲ್ಲಿ ಇರಬೇಕು ಅನ್ನುವುದನ್ನು ನಿರ್ಧರಿಸೋದಕ್ಕೆ ಒಂದು ವ್ಯವಸ್ಥೆ ಬಂತು. ಆ ವ್ಯವಸ್ಥೆ ಒಂದು ನಿರ್ದಿಷ್ಟ ಸಿದ್ಧಾಂತದ ಕೈಯಲ್ಲಿತ್ತು. ಆ ಸಿದ್ಧಾಂತ ಡಿಸೈಡ್ ಮಾಡ್ತಿತ್ತು ನಮ್ಮ ಮಕ್ಕಳ ಪಠ್ಯಪುಸ್ತಕಗಳಲ್ಲಿ ಏನಿರಬೇಕು ಅಂತ. ನಮ್ಮ ಮಕ್ಕಳು ಕಾಲೇಜಿನಲ್ಲಿ ಲೈಬ್ರರಿಗೆ ಹೋದರೆ ಅವರು ಕೈ ಹಾಕಿದ್ರೆ ಲೈಬ್ರರಿ ರ್ಯಾಕ್ನಲ್ಲಿ ಯಾವ ಪುಸ್ತಕ ಇರಬೇಕು ಅನ್ನೋದನ್ನು ಆ ಸಿದ್ಧಾಂತ ನಿರ್ಧಾರ ಮಾಡ್ತಿತ್ತು. ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಅಪಸವ್ಯಗಳಾದವು. ಆ ಅಪಸವ್ಯಗಳ ಹೊರತಾಗಿಯೂ ಈ ಸಂಸ್ಕೃತಿ ಮತ್ತೆ
ಮತ್ತೆ ಗಟ್ಟಿಯಾಗಿ ನಿಂತುಕೊಂಡಿದ್ದು ಹೆಂಗೆ ಅಂದರೆ ಈ ತಾಯಂದರ ಕಾರಣಕ್ಕಾಗಿ. ನೀನು ಶಾಲೆಗೆ ಹೋಗಿ ಶಾಲೆಯಲ್ಲಿ ಏನೇ ಓದಿ ಬಂದರೂ ಮನೆಗೆ ಬಂದ ಮೇಲೆ ಒಂದು ಕುಮಾರವ್ಯಾಸ ಭಾರತವನ್ನು ಹೇಳುವ ಪದ್ಧತಿ ಇತ್ತಿಲ್ಲಿ. ಅಜ್ಜ ಅಜ್ಜಿ ಕೂಡಿಸ್ಕೊಂಡು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವ ಪದ್ಧತಿ ಇತ್ತು. ರಾಮ ಯಾಕೆ ಶ್ರೇಷ್ಠ, ಕೃಷ್ಣನ ಲೀಲೆಗಳೇನು ಅಂತ ಹೇಳುವಂಥ ವ್ಯವಸ್ಥೆ ಕುಟುಂಬದಲ್ಲಿದ್ದ ಕಾರಣಕ್ಕಾಗಿ ಅದು ಗಟ್ಟಿಯಾಗಿ ನಿಂತ್ಕೊಳ್ತು. ಭಾಳ ಸಲ ನಾನು ತಮಾಷೆಯಾಗಿ ಹೇಳ್ತೀನಿ, ನಮ್ಮ ಮಕ್ಕಳು ಶಾಲೆಯ ಪಠ್ಯ ಪುಸ್ತಕಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಬಿಟ್ಟಿದ್ರೆ ದೇಶದ ಸಂಸ್ಕೃತಿ ನಾಶ ಆಗಿಬಿಡ್ತಿತ್ತು. ಪುಣ್ಯ ನಮ್ಮದು, ನಾವು ಬರೀ ಎಕ್ಸಾಮ್ಗಷ್ಟೇ ಓದಿದ್ವಿ ಅದನ್ನು. ಸ್ಪೆಷಲಿ ಇತಿಹಾಸದ ಪುಸ್ತಕಗಳನ್ನು ಕೇವಲ ಪರೀಕ್ಷೆಗೆ ಓದಿದ್ವಿ ನಾವು. ಓದಿದ, ಕ್ಲಾಸ್ ಅಟೆಂಡ್ ಮಾಡ್ದ, ಬಂದ, ಪರೀಕ್ಷೆ ಬರೆದ, ಮಾರನೇ ದಿವಸ ಆ ಪುಸ್ತಕ ಎಲ್ಲೋ ನಾವೆಲ್ಲೋ. ಹಾಗೆ ಇದ್ದ ಕಾರಣಕ್ಕಾಗಿ ಈ ಸಂಸ್ಕೃತಿ ಉಳ್ಕಂತು. ಅದರ್ವೈಸ್ ಒಂದು ನಿರಭಿಮಾನಿ ಸಂತತಿಯೊಂದನ್ನು ತಯಾರು ಮಾಡುವುದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಈ ದೇಶದಲ್ಲಿ, ನಿರಭಿಮಾನಿ ಸಂತತಿಯನ್ನು ತಯಾರಿಸೋದಕ್ಕೆ. ಅದು ಸಾಧ್ಯ ಆಗಲಿಲ್ಲ. ಅದಾದ ನಂತರ ಅಭಿಮಾನಿ ಸಂತತಿಯೊಂದರ ಅವಶ್ಯಕತೆ ಇತ್ತಲ್ಲ. ಯಾವ ವ್ಯವಸ್ಥೆ ಸ್ವಾತಂತ್ರ್ಯ ನಂತರ ನಾವು ಏನನ್ನು ಓದಬೇಕು, ಏನನ್ನು ಚಿಂತನೆ ಮಾಡಬೇಕು, ಏನನ್ನು ಮಾತನಾಡಬೇಕು ಅಂತ ನಿರ್ಧರಿಸ್ತಾ ಇತ್ತೋ ಆ ವ್ಯವಸ್ಥೆಯನ್ನು ಸೋಲಿಸೋದಕ್ಕೊಂದು ಪ್ರತಿ ವ್ಯವಸ್ಥೆ ಬೇಕಾಗಿತ್ತಲ್ಲ. ಆ ಪ್ರತಿ ವ್ಯವಸ್ಥೆ ಬಂದದ್ದು ಇವತ್ತು ನಾವು ಬೈತಾ ಇರುವ ಈ ಮೊಬೈಲ್ನಿಂದಲೇ. ಚೀಪ್ ಡೇಟಾ ಅಂತ ಏನು ಕರೆದ್ವಲ್ಲ, ಇಡೀ ಪ್ರಪಂಚದಲ್ಲಿ ನೀವು ಅತ್ಯಂತ ಕಡಿಮೆ ಬೆಲೆಗೆ ಇಂಟರ್ನೆಟ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡಿದ್ರೆ ಇಸ್ರೇಲ್ ನಂತರದ ಸ್ಥಾನ ಭಾರತಕ್ಕೆ. ಅತ್ಯಂತ ಕಡಿಮೆ ಬೆಲೆಗೆ ಇಂಟರ್ನೆಟ್ ಸಿಗುತ್ತೆ. ಭಾರತೀಯತೆಯ ಪುನರುತ್ಥಾನಕ್ಕೆ ಈ ಮೊಬೈಲ್ ಕೊಟ್ಟ ಕೊಡುಗೆ ದೊಡ್ಡದು, ಚೀಪ್ ಡೇಟಾ ಕೊಟ್ಟ ಕೊಡುಗೆ ದೊಡ್ಡದು. ಯಾವುದು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಸಿಗಲಿಲ್ಲವೋ, ಯಾವುದು ಲೈಬ್ರರಿಗಳಲ್ಲಿ ಸಿಗಲಿಲ್ಲವೋ, ಯಾವುದು ಒಂದು ನಿರ್ದಿಷ್ಟ ಸಿದ್ಧಾಂತದ ಕಾರಣಕ್ಕಾಗಿ ನಮ್ಮ ಮಕ್ಕಳಿಗೆ ದೊರೆಯಲಿಲ್ಲವೋ ಅದು ಮೊಬೈಲ್ನಲ್ಲಿ ದೊರೆಯೋದಕ್ಕೆ ಶುರುವಾಯಿತು. ಭಾರತೀಯತೆಯ ಪುನರುತ್ಥಾನಕ್ಕೆ ಚೀಪ್ ಡೇಟಾ ದೊಡ್ಡ ಕೊಡುಗೆ ಕೊಡ್ತು ಅನ್ನೋದನ್ನು ನನ್ನ ಹತ್ರ ಒಬ್ಬ ಇಂಟೆಲಿಜೆನ್ಸ್ ಆಫೀಸರ್ ಕೂತ್ಕೊಂಡು, IPS ಆಫೀಸರ್ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದರು. ಜನ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು. ಅದರ್ವೈಸ್ ಏನು ಓದ್ತಿದ್ವಿ ನಾವು? ಮೊಘಲರ ವಾಸ್ತುಶಿಲ್ಪ, ಭಾರತೀಯ ಸಂಸ್ಕೃತಿಗೆ ಅವರು ಕೊಟ್ಟ ಕೊಡುಗೆಗಳು, ಔರಂಗಜೇಬನ ಕಾಲ. ಬಹಳ ಆಶ್ಚರ್ಯ ಆಗುತ್ತೆ. ನಾನು ತುಂಬ ಮೆಚ್ಚಿಕೊಂಡಿದ್ದಂಥ ಒಬ್ಬ ಲೇಖಕರು ಹೀಗೆ ವೇದಿಕೆಯ ಭಾಷಣವೊಂದರಲ್ಲಿ ಹೇಳಿದ್ರು, ಔರಂಗಜೇಬ ಒಬ್ಬ ಸಮಾಜವಾದಿ ರಾಜನಾಗಿದ್ದ, ಆತನ ಸಮಾಧಿಗೆ ಹೋಗಿದ್ದೆ ನಾನು ಔರಂಗಾಬಾದ್ಗೆ. ಎಷ್ಟು ಸಿಂಪಲ್ ಆದಂಥ ಸಮಾಧಿ ಇತ್ತು. ನನ್ನ ಪ್ರಕಾರ ಆತ ಒಬ್ಬ ಸೋಷಿಯಲಿಸ್ಟ್ ರಾಜ. ಎಲ್ಲಿಂದ ಬಂತು ಆ ಮಾತು? ಅರೆ, ಪಠ್ಯಪುಸ್ತಕದಲ್ಲೂ ಅದನ್ನೇ ಅಲ್ಲ ನೀವು ಹೇಳಿದ್ದು. ಈ ಮೊಬೈಲ್ನ ಕಾರಣಕ್ಕಾಗಿ ಔರಂಗಜೇಬ ಏನು ಅನ್ನುವುದು ನಮಗೆ ಗೊತ್ತಾಗ ಹಂಗಾಯಿತು. ಯಾರೋ ಒಬ್ಬ ಇತಿಹಾಸ ತಜ್ಞರು ಸಂಶೋಧನೆಗಳ ಆಧಾರದ ಮೇಲೆ ಆತನ ಬದುಕು ಹಿಂಗಿತ್ತು ನೋಡ್ರಿ ಅಂತ ಹೇಳಿದ್ರು. ಅಂತ ಒಂದು ಪೀಳಿಗೆಗೆ ಮಾಡಬಹುದಾದ ಅತಿ ದೊಡ್ಡ ದ್ರೋಹ ಅಂದರೆ ತಪ್ಪು ಮೌಲ್ಯಗಳನ್ನು ಕೊಡೋದು. ಒಂದು ಪೀಳಿಗೆಗೆ ಮಾಡಬಹುದಾದ ಅತಿ ದೊಡ್ಡ ದ್ರೋಹ ಅದು. ಯಾವ ವ್ಯಕ್ತಿ ಸಿಂಹಾಸನಕ್ಕೇರಬೇಕು ಅನ್ನುವ ಕಾರಣಕ್ಕೆ ತನ್ನದೇ ಸಹೋದರರನ್ನು ಕತ್ತರಿಸಿ ಕೊಂದು ಹಾಕದ್ನೋ, ತಾನು ಹುಟ್ಟಿಸಿದ ತಂದೆಯನ್ನು ಜೈಲಿಗೆ ಹಾಕದ್ನೋ, ಅದು ಎಂಥ ಜೈಲು? ಶಹಜಹಾನ್ನನ್ನು ತಾಜ್ ಮಹಲ್ ಎದುರಿಗೆ ನೀನು ಕಿಟಕಿಯಲ್ಲಿ ನೀನು ಕಟ್ಟಿಸಿರೋ ತಾಜ್ ಮಹಲ್ ನೋಡ್ಕೊಂಡು ನೀನು ಜೈಲಲ್ಲಿರುವಂಥ ಜೈಲಲ್ಲಿಟ್ಟ. ಆತನಿಗೆ ದಿನಕ್ಕೆ 3 ರೊಟ್ಟಿ, ಒಂದು ಮಡಿಕೆಯಲ್ಲಿ ಇಷ್ಟೇ ನೀರು ಕೊಡಬೇಕು ಅನ್ನೋದು ನಿರ್ಧಾರ, ಕಟ್ಟುನಿಟ್ಟಿನ ಆಜ್ಞೆಯಾಗಿತ್ತು ಔರಂಗಜೇಬನ್. ಇಷ್ಟೇ ನೀರು ಕೊಡ್ಬೇಕು ನಮ್ಮ ಅಪ್ಪನಿಗೆ ಅಂತ. ಬೇಸಿಗೆಯ ಬಿಸಿ, ಸೆಕೆ, ಆಗ್ರಾ ಅದು. ಅಪ್ಪ ಮನವಿ ಕಳಿಸ್ತಾನೆ, ಇನ್ನೊಂದು ಸ್ವಲ್ಪ ನೀರು ಸಾಕಾಗ್ತಿಲ್ಲ, ಸ್ವಲ್ಪ ನೀರು ಜಾಸ್ತಿ ಕೊಡು ಅಂತಂದರೆ ಔರಂಗಜೇಬ್ ಹೇಳ್ತಾನೆ, ಇದಕ್ಕಿಂತ ಜಾಸ್ತಿ ನೀರು ಸಿಗೋದಿಲ್ಲ ನಿನಗೆ ಅಂತ. ಶಹಜಹಾನ್ ಒಂದು ದೋಹಾ ಬರೀತಾನೆ, ಪರ್ಷಿಯನ್ನಲ್ಲಿದೆ, ಅದರ ಎಕ್ಸಾಕ್ಟ್ ವರ್ಬ್ಯಾಟಿಮ್ ನೆನಪಿಲ್ಲ ನನಗೆ. ಆತ ಹೇಳೋದು, ನಾವು ಯಾರ ಮೇಲೆ ಆಳ್ವಿಕೆ ಮಾಡಿದ್ವಲ್ಲ, ಕಾಫಿರರು ಎಂಥವರು ಅಂದರೆ ವರ್ಷಕ್ಕೊಂದು ಸಲ ತೀರಿ ಹೋದಂಥ ಪಿತೃಗಳಿಗೆ ನೀರು ಕೊಡ್ತಾರವರು, ಮೃತಪಟ್ಟವರಿಗೆ ನೀರು ಕೊಡ್ತಾರವರು. ಬದುಕಿರುವ
ಅಪ್ಪನಿಗೆ ಮಗ ನೀರು ಕೊಡ್ತಾ ಇಲ್ಲ ಇಲ್ಲಿ ಅಂತ ಬರೆದಿಡ್ತಾನ ಆತ. ಆ ಶಹಜಹಾನನಿಗೆ ಹಲವು ದೇವರಿಗೆ ಹರಕೆ ಹೊತ್ತ ನಂತರ ಹುಟ್ಟಿದಂಥ ಒಬ್ಬ ಮಗ ಇದ್ದ ದಾರಾಶಿಕೋ ಅಂತ. ದಾರಾಶಿಕೋನಿಗೆ ವೇದಗಳು, ಉಪನಿಷತ್ತುಗಳು, ಮಹಾಭಾರತ, ಭಗವದ್ಗೀತೆ ಅತ್ಯಂತ ಕುತೂಹಲ, ಅತ್ಯಂತ ಆಸಕ್ತಿ. ಕಾಶಿಯಿಂದ ಪಂಡಿತರನ್ನು ಕರೆಸ್ಕೊಂಡು ಆತ ಸಂಸ್ಕೃತ ಕಲಿತಾನೆ, ಪರ್ಷಿಯನ್ ಭಾಷೆಗೆ ಉಪನಿಷತ್ತುಗಳನ್ನು ಟ್ರಾನ್ಸ್ಲೇಟ್ ಮಾಡ್ತಾನೆ. ಅಂಥ ದಾರಾಶಿಕೋ ರಾಜ ಆಗಬೇಕು ಅಂತ ಶಹಜಹಾನ್ ಬಯಸ್ತಾ ಇದ್ದರೆ, ಜೈಲಿನಲ್ಲಿ ಕೂತ್ಕೊಂಡು ಆತ ಪ್ರಾರ್ಥನೆ ಮಾಡ್ಕೋತಾ ಇದ್ದರೆ, ಹೊರಗಡೆ ಯುದ್ಧ ನಡೀತಾ ಇತ್ತು ಅಣ್ಣ ತಮ್ಮಂದರಿಗೆ. ಆತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ, ಹೆಂಗಾದರೂ ಮಾಡಿ ಈ ಔರಂಗಜೇಬನನ್ನು ದಾರಾಶಿಕೋ ಸಾಯಿಸಿಬಿಡ್ಲಿ, ದಾರಾಶಿಕೋಗೆ ಸಿಂಹಾಸನ ದೊರೆಯಲಿ. ಒಂದು ದೊಡ್ಡ ಪಾತ್ರೆಯಲ್ಲಿ ತಲೆ ಬರುತ್ತಾ ಆತನಿಗೊಂದು, ಅದರ ಮೇಲೆ ಬಟ್ಟೆ ಸುತ್ತಿರ್ತಾರೆ. ಅಯ್ಯೋ, ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಸಿಕೊಂಡು ಬಿಟ್ಟ, ಹೋಗೊಟ್ಟ ನನ್ನ ದೇವರು, ನನ್ನ ಪ್ರಾರ್ಥನೆ ಫಲಿಸ್ತು, ಇಲ್ಲಿ ಔರಂಗಜೇಬನ ತಲೆ ಬಂದಿದೆ ಅಂಥೇಳಿ ಓಡಿ ಹೋಗಿ ಆತ ಬಟ್ಟೆಯನ್ನು ತೆಗೆದ್ರೆ ದಾರಾಶಿಕೋನ್ ತಲೆ ಇರುತ್ತದರಲ್ಲಿ. ಇಂಥವರುಗಳನ್ನು ಶ್ರೇಷ್ಠ ವ್ಯಕ್ತಿಗಳು ಅನ್ನುವಂತೆ ನಮ್ಮ ಪಠ್ಯಪುಸ್ತಕ ಹೇಳ್ತಾ ಬಂತು, ಸಾಹಿತಿಗಳು ಹೇಳ್ತಾ ಬರ್ತಾರೆ. ಸೋಷಿಯಲಿಸ್ಟ್ ರಾಜ ಆತ, ಸಮಾಜವಾದಿ ರಾಜ ಆತ ಅಂತ. ಅಂತಿಮವಾಗಿ ಇಂಥದ್ದೂ ಒಂದು ಇತಿಹಾಸ ಇತ್ತು ಅನ್ನೋದು ನಮಗೆ ಗೊತ್ತಾಗಿದ್ದೇನು, ತಿಳಿಸಿದ್ದೇನು ಅಂತಂದರೆ ಇದೇ ಚೀಪ್ ಡೇಟಾ. ಇದು ತುಂಬ ದೊಡ್ಡ ಬದಲಾವಣೆಯನ್ನು ತಂತು. ಯಾರೋ ಬಹಳ ಅದ್ಭುತವಾಗಿ ಭಾಗವತ ಹೇಳ್ತಾರೆ, ಭಗವದ್ಗೀತೆಯನ್ನು ವಿವರಿಸ್ತಾರೆ, ಅವ್ರದ್ದು ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಆಗುತ್ತೆ, ಮತ್ತೆಲ್ಲೋ ಕೂತ್ಕೊಂಡು ಯಾರೋ ನೋಡ್ತಾರೆ. ಈ ಪುಣ್ಯದ ಕೆಲಸಗಳು ಆಯಿತು ಮೊಬೈಲ್ನಿಂದ, ಇಂಟರ್ನೆಟ್ನಿಂದ. ಅಮೇರಿಕದಲ್ಲಿರುವ ಮಕ್ಕಳು ಹಿಂದೂಸ್ತಾನಿ ಸಂಗೀತವನ್ನು ಕಲಿತಾ ಇದ್ದಾರೆ. ಯಾರು ಕಲಿಸ್ತಾ ಇದ್ದಾರೆ ಅಂದರೆ, ಇಲ್ಲೆಲ್ಲೋ ಮಂಗಳೂರಿನಲ್ಲಿ ಕುಳಿತಂಥ ಒಬ್ಬ ಗುರು ಕಲಿಸ್ತಾ ಇರ್ತಾರೆ ಅವರಿಗೆ. ಮಧ್ಯರಾತ್ರಿ ಎದ್ದು ಕೂತ್ಕೊಂಡು ಅವ್ರಿಗೆ ಹಗಲು. ಇಂಥ ಪುಣ್ಯದ ಕೆಲಸಗಳು ಆದವು ಇದರಿಂದ. ನಮಗೆ ನಮ್ಮತನ ಅರ್ಥ ಆಗುವ ಹಂಗಾಯಿತು. ಆದರೆ ಇದು ಹಚ್ಚಿಟ್ಟಂಥ ದೀಪ, ಇದರಿಂದ ಮನೆಯನ್ನು ಬೆಳಗಿಸಲೂಬಹುದು, ಅಂಧಕಾರವನ್ನು ತೊಡೆಯಲೂಬಹುದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಮನೆಗೆ ಬೆಂಕಿ ಹಚ್ಚಿ ಸುಟ್ಟು ಬೂದಿಯನ್ನು ಮಾಡಬಹುದು. ಎರಡೂ ವಿದ್ಯಮಾನಗಳು ನಮ್ಮೆದುರಿಗಿದ್ದಾವೆ. ಆ ಚಿಕಿತ್ಸಕ ಬುದ್ಧಿ ಬೇಕಾಗಿರೋದು. ಈ ಮೊಬೈಲ್ನ ಮೂಲಕ ನಮ್ಮೆದುರಿಗೆ ಬಂದಂಥ ಒಂದು ದೃಶ್ಯ, ಅದು ಸತ್ಯನ ಸುಳ್ಳ, ವಿಮರ್ಶಾತ್ಮಕ ಬುದ್ಧಿಯೊಂದು ಬೇಕಾಗಿದೆ. ಆ ವಿಮರ್ಶಾತ್ಮಕ ಬುದ್ಧಿ ಸಮಾಜಕ್ಕಿದ್ದಿದ್ರೆ 12-13 ವರ್ಷಗಳ ಕಾಲ ಸುಳ್ಳಿನ ಸಂಭ್ರಮ ನಡೀತಾ ಇರಲಿಲ್ಲ. ಪುಣ್ಯ ಕಾರ್ಯಗಳನ್ನು ಮಾಡಿಕೊಂಡು ಬಂದಂಥವ್ರನ್ನ ಯಾರ್ಯಾರು ಏನೇನೋ ಹೆಸರುಗಳಿಂದ ಕರೆಯುವ ಸನ್ನಿವೇಶ ಬರ್ತಾ ಇರಲಿಲ್ಲ. ದುರಂತ ಬಂತು, ಆ ಪರದೆ ಕಳಚಲಿ. ಇದರ ಬಗ್ಗೆ ನಾನು ಎಚ್ಚರಿಕೆ ಕೊಟ್ಟಾಗಲೆಲ್ಲ ಹೇಳ್ತಾ ಬಂದರು, ದೇವರಿದ್ದಾನೆ, ದೇವರು ನಮ್ಮನ್ನು ಕಾಪಾಡ್ತಾನೆ, ದೇವರಿದ್ದಾನೆ, ದೇವರ ಅನುಗ್ರಹ ನಮ್ಮ ಮೇಲಿದೆ, ದೇವರಿರೋ ತನಕ ನಮಗೇನೂ ಆಗೋದಿಲ್ಲ. ಅನುಗ್ರಹ ಹೌದು, ದೇವರ ಆಶೀರ್ವಾದ ಇದೆ ಹೌದು, ದೇವರಿದ್ದಾನೆ ಹೌದು. ನನಗೆ ಶತಾವಧಾನಿ ಆರ್ ಗಣೇಶ್ ಅವರು ನನ್ನ ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದಂಥ ಒಂದು ಕಥೆ ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ತ ಅನಿಸುತ್ತೆ. ವಿಜಯದಶಮಿಯ ನಂತರ ರಾಜನೊಬ್ಬ ದಂಡಯಾತ್ರೆಗೆ ಹೊರಡುವ ತೀರ್ಮಾನಕ್ಕೆ ಬಂದ. ದಂಡಯಾತ್ರೆಗೆ ಹೋಗೋಣ, ಯುದ್ಧಕ್ಕೆ ಹೋಗೋಣ ಅಂತ. ಆತ ತನ್ನ ರಾಜಧಾನಿಯ ಅತ್ಯುತ್ತಮ ಕಂಬಾರನೊಬ್ಬನನ್ನು ಕರೆದು, ನನಗೊಂದು ಕವಚ ಮಾಡಿಕೊಡು, ಎಂಥ ದಾಳಿಯನ್ನು ತಡೆದುಕೊಳ್ಳಬಲ್ಲಂಥ, ಎಂಥ ದಾಳಿಯಿಂದಲೂ ನನ್ನನ್ನು ರಕ್ಷಿಸಬಲ್ಲಂಥ ಒಂದು ಕವಚ ಮಾಡಿಕೊಡು ಅಂತ ಹೇಳ್ದ. ಕಂಬಾರ ಮನೆಗೆ ಹೋಗಿ ಲೋಹಶಾಸ್ತ್ರದ ಬಗ್ಗೆ ತನಗಿದ್ದಂಥ ಅಷ್ಟೂ ಜ್ಞಾನವನ್ನು ಬಳಸಿ ತನ್ನ ಹಿರಿಯರ ಹತ್ರ ಕೇಳಿಕೊಂಡು ಯಾವ್ಯಾವ ಲೋಹ ಎಷ್ಟೆಷ್ಟು ಸೇರಿಸಿದ್ರೆ ಅತ್ಯಂತ ಗಟ್ಟಿಯಾದ ಲೋಹ ನಿರ್ಮಾಣ ಆಗುತ್ತೆ, ಮಿಶ್ರ ಲೋಹ ನಿರ್ಮಾಣ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಒಂದು ಕವಚ ಮಾಡ್ದ. ರಾಜನ ಹತ್ರ ತಗೊಂಡು ಬಂದ ಕವಚವನ್ನು. ತಗೊಳ್ಳಿ, ನೀವು ಕೇಳಿದಂಥ ಒಂದು ಕವಚ ಇದೆ ಅಂತ. ಇದನ್ನು ನಾನು ಪರೀಕ್ಷಿಸಲ್ಲ ಅಂತ ಕೇಳ್ದ ರಾಜ. ಪರೀಕ್ಷಿಸಿ ಅಂದಾತ. ಒಂದು ಬೊಂಬೆಗೆ ಆತ ಅದನ್ನು ತೊಡಿಸಿ, ಕವಚನ ತೊಡಿಸಿ
ರಾಜ ಖಡ್ಗದಿಂದ ದಾಳಿ ಮಾಡ್ದ. ಮೊದಲನೇ ಏಟು ಕವಚಕ್ಕೆ ಕೊಟ್ಟ, ಬೊಂಬೆಗೇನೂ ಆಗಲಿಲ್ಲ. ಎರಡನೇ ಏಟನ್ನು ಕವಚಕ್ಕೆ ಕೊಟ್ಟ, ಬೊಂಬೆ ಒಂದು ಸ್ವಲ್ಪ ಅಲ್ಲಾಡ್ದಂಗಾಯ್ತು. ಮೂರನೇ ಏಟು ಕೊಟ್ಟ, ಕವಚ ಸ್ವಲ್ಪ ನೆಗ್ಗಿತು, ಡೆಂಟಾಯಿತು ಕವಚ. ನಾಲ್ಕನೇ ಏಟು ಕೊಟ್ಟ, ಕವಚದಲ್ಲಿ ಸಣ್ಣದೊಂದು ಕ್ರ್ಯಾಕ್ ಬಂತು. ಐದನೇ ಏಟು ಕೊಟ್ಟ, ಒಳಗಿರುವ ಬೊಂಬೆ ಒಡೆದು ಹೋಗ್ಬಿಡ್ತು. ರಾಜನಿಗೆ ವಿಪರೀತ ಸಿಟ್ಟು. ನನ್ನನ್ನು ರಕ್ಷಿಸುವಂಥ ಕವಚ ಮಾಡಿಕೊಂಡು ಬರಕ್ಕೆ ಹೇಳಿದ್ದೆ ನಿನಗೆ. ನೀನು ಮಾಡಿಕೊಂಡು ಬಂದಿರುವ ಕವಚ ನನ್ನ 5 ಏಟುಗಳನ್ನು ಸಹಿಸಿಕೊಳ್ಳಲಿಲ್ಲ ಅಂತ. ಕಂಬಾರ ಮತ್ತೆ ಮನೆಗೆ ಹೋದ, ಇನ್ನೊಂದು ಅವಕಾಶ ಕೊಡಿ ನನಗೆ ಅಂತ. ಮತ್ತೆ ಮಾಡಿಕೊಂಡು ಬಂದ ಇನ್ನೊಂದು. ಮತ್ತೆ ಬಂದು ರಾಜ ಅದನ್ನು ಬೊಂಬೆಗೆ ತೊಡಸ್ದ. ಈ ಸಲ ಆತ ಮಾಡಿಕೊಂಡು ಬಂದಂಥ ಕವಚ ರಾಜನ 10 ಏಟುಗಳನ್ನು ಸಹಿಸಿಕೊಂಡು 11ನೇ ಏಟಿಗೆ ಬೊಂಬೆ ಒಡೆದು ಹೋಯಿತು. ರಾಜ ಎಚ್ಚರಿಕೆ ಕೊಟ್ಟು ಕಳಿಸ್ದ, ಅಂತಿಮ ಅವಕಾಶ ಕೊಡ್ತಾ ಇದ್ದೀನಿ ನಿನಗೆ, ಅತ್ಯುತ್ತಮವಾದ ಕವಚವನ್ನು ಮಾಡಿಕೊಂಡು ಬರದೇ ಹೋದರೆ ನಿನ್ನ ತಲೆ ಕತ್ತರಿಸ್ತೀನಿ ಅಂತ. ಮನೆಗೆ ಹೋದ ರಾಜ. ಕಂಬಾರ ಮನೆಗೆ ಹೋದ. ಅಳ್ತಾ ಕೂತ್ಕೊಂಡಿದ್ದ. ಮಗ ಬಂದು ಏನಾಯಿತು ಅಂತ ಕೇಳ್ದ. ಹಿಂಗಿಂಗೆ ಆಗಿದೆಯಪ್ಪ, ನಾನು ಎಂಥ ಕವಚ ಮಾಡಿಕೊಟ್ರು ರಾಜನ ಏಟು, ಖಡ್ಗದ ಏಟು ತಡಿತಾ ಇಲ್ಲ ಅದು ಅಂತ. ಮಗ ಹೇಳ್ದ, ಒಂದು ಅತ್ಯುತ್ತಮವಾದ ಕವಚವನ್ನು ಮಾಡಿಕೊಡು, ಆದರೆ ಈ ಸಲ ಕವಚ ತಗೊಂಡು ನೀನು ಹೋಗ್ಬೇಡ, ನಾನು ಹೋಗ್ತೀನಿ ಅಂತ. ಕಂಬಾರ ಕವಚ ಮಾಡಿಕೊಟ್ಟ, ಮಗ ತಗೊಂಡು ಹೋದ ಅದನ್ನು. ರಾಜ ಮತ್ತೆ ಬೊಂಬೆಗೆ ತೊಡಸೋದಕ್ಕೆ ಹೋದಾಗ ಕಂಬಾರನ ಮಗ ಹೇಳ್ದ, ಇಲ್ಲ ನಾನು ತೊಡ್ಕತ್ತೀನಿ, ನನ್ನ ಮೇಲೆ ದಾಳಿ ಮಾಡಿ ನೀವು ಅಂತ. ಕವಚ ತೊಡ್ಕೊಂಡು ನಿಂತಾಗ ರಾಜ ಮೊದಲ ಏಟನ್ನು ಹೊಡೆದ, ಕಂಬಾರನ ಮಗನಿಗೆ ಏನೂ ಆಗಲಿಲ್ಲ. ಎರಡನೇ ಏಟನ್ನು ಹೊಡೆದ, ಕಂಬಾರನ ಮಗನಿಗೆ ಏನೂ ಆಗಲಿಲ್ಲ. ಮೂರನೇ ಏಟು ಹೊಡೆಯೋದಕ್ಕೆ ಬಂದಾಗ ಕಂಬಾರನ ಮಗ ತಪ್ಪಿಸ್ಕೊಂಡ, ಹೊಡೆಯದಂತೆ ತಪ್ಪಿಸ್ಕೊಂಡ. ನಾಲ್ಕನೇ ಏಟು ಹೊಡೆಯೋದಕ್ಕೆ ಬಂದಾಗ ತಪ್ಪಿಸ್ಕೊಂಡ. 5ನೇ ಸಲ ರಾಜ ಖಡ್ಗ ಎತ್ತಿದಾಗ ಪಕ್ಕದಲ್ಲಿದ್ದ ಖಡ್ಗವೊಂದನ್ನು ತೆಗೆದುಕೊಂಡು ಕಂಬಾರನ ಮಗ ನಿಂತ್ಕೊಂಡ. 6ನೆಯ ಸಲ ರಾಜ ಹೊಡೆಯೋದಕ್ಕೆ ಬಂದಾಗ ತನ್ನ ಖಡ್ಗವನ್ನು ಅಡ್ಡ ಇಟ್ಟ ಕಂಬಾರನ ಮಗ. ರಾಜ ಸಿಟ್ಟಿಗೆದ್ದು ಕೇಳ್ದ, ಏನು ಮಾಡ್ತಾ ಇದೀಯಾ ನೀನು ಅಂತ. ಕಂಬಾರನ ಮಗ ಹೇಳ್ತಾನೆ, ಖಡ್ಗ ಇರೋದು ಮೊದಲ 2 ಏಟುಗಳಿಂದ ರಕ್ಷಣೆ ಕೊಡೋದಕ್ಕೆ, 3ನೇ ಏಟಿನಿಂದ ನೀವು ತಪ್ಪಿಸ್ಕೊಳ್ಬೇಕು, 4ನೇ ಏಟು ಬೀಳದಂತೆ ಆಯುಧವನ್ನು ನೀವು ಎತ್ಕೊಂಡು ನಿಂತ್ಕೋಬೇಕು. ಅದೇ ರೀತಿ ದೇವರ ಅನುಗ್ರಹ ಮೊದಲ 2 ಏಟುಗಳಿಂದ ನಮ್ಮನ್ನು ಕಾಪಾಡುತ್ತೆ. ಅದಾದ ಮೇಲೆ ನಾವು ಮಾಡುವ ಕಾರ್ಯತಂತ್ರ ಏನು? ಯಾಕೆ ಪ್ರೊಪಗಂಡಗಳು ವಿಜೃಂಭಿಸ್ತವೆ, ಷಡ್ಯಂತ್ರಗಳು ವಿಜೃಂಭಿಸ್ತವೆ, ದುಷ್ಪ್ರಚಾರಗಳ ವಿಜೃಂಭಿಸ್ತವೆ ಅಂದರೆ ನಾವು ಆ ರಾಜನ ಮನಸ್ಥಿತಿಯವರು. ದೇವರ ಅನುಗ್ರಹ ಅನ್ನುವಂಥ ಒಂದು ಕವಚ ಇದೆ, ಆ ಕವಚ ಏನೂ ಆಗದಂತೆ ನಮ್ಮನ್ನು ಕಾಪಾಡುತ್ತೆ. ನಾವು ದೇವನಾಮ ಸ್ಮರಣೆಯನ್ನು ಮಾಡ್ತಾ ಕೂತ್ಕೊಂಡು ಬಿಡೋಣ ಅಂತ ಕೂತ್ಕೊಂಡಿರುವಂಥ ಸಮುದಾಯ ಇದು. ಇಲ್ಲ, ದೇವರ ಅನುಗ್ರಹ ಯಾವ ರಕ್ಷಣೆಯನ್ನು, ಎಷ್ಟು ರಕ್ಷಣೆಯನ್ನು ಕೊಡಬೇಕು ಅದನ್ನು ಕೊಡುತ್ತೆ. ಅಂತಿಮವಾಗಿ ತಪ್ಪಿಸಿಕೊಳ್ಳೋದಕ್ಕೆ, ಕೈಗೆ ಖಡ್ಗ ಎತ್ಕೊಳ್ಳೋದಕ್ಕೆ ನಮಗೆ ಬರಬೇಕು. ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳೋದು. ಇದನ್ನೇ ಅಲ್ವಾ ಭಗವದ್ಗೀತೆ ಹೇಳೋದು. ಬಹಳ ದೊಡ್ಡ ವಿಪರ್ಯಾಸ ಏನು ಅಂತಂದರೆ, ಗೀತಾ ಪಾರಾಯಣ, ಭಗವದ್ಗೀತೆ ಇದು ವೃದ್ಧಾಪ್ಯದ ವೃಥಾ ಕಾಲಹರಣ ಆಗ್ಬಿಡ್ತು ನಮ್ಮಲ್ಲಿ. ವೃದ್ಧಾಪ್ಯದ ಕಾಲಕ್ಷೇಪ ಆಗ್ಬಿಡ್ತು. ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಓದಿಸಬಹುದಾದ ಅತ್ಯುತ್ತಮ ಭಾರತೀಯ ಗ್ರಂಥ ಅಂತ ಯಾವುದಾದ್ರೂ ಇದ್ದರೆ ಅದು ಭಗವದ್ಗೀತೆ ಅಂತ ನಾನು ಎದೆ ಚಪ್ಪರಿಸ್ಕೊಂಡು ಹೇಳ್ತೀನಿ. ಬಹಳ ಜನ ಕೇಳ್ತಾರೆ, ನಿಮಗಿಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ? ಹೆಂಗೆ ನೀವು ಇಷ್ಟು ಧೈರ್ಯವಾಗಿ ಮಾತಾಡ್ತೀರಿ? ನಿಮ್ಮ ವಿರುದ್ಧ ಏನೇನೋ ಪ್ರಚಾರಗಳು ನಡೀತವೆ, ಯಾರ್ಯಾರೋ ಏನೇನೋ ಅಂತಾರೆ, ನೀವು ಅದನ್ನೆಲ್ಲ ಹೆಂಗೆ ತಾಳಿಕೊಳ್ತೀರಿ? ಇದನ್ನೆಲ್ಲ ಹೆಂಗೆ ಎದುರಿಸ್ತೀರಿ? ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನನ್ನ ಹತ್ರ ಇರೋದು ಭಗವದ್ಗೀತೆ ಒಂದೇ. ಒಂದು ಸಲ ಅದನ್ನು ಈ ಮೋತಿ ಪಡಿ ಪಡಿ ಪಂಡಿತ್ ಹುವಾನ ಭಾಯ್ ಅಂತ ಒಂದು ಮಾತಿದೆಯಲ್ಲ, ದೋಹಾ ಇದೆಯಲ್ಲ, ಅಂದರೆ ಗಿಳಿಯ ರೀತಿಯಲ್ಲಿ ಪಠಣ ಮಾಡದೆ ಅರ್ಥ ಮಾಡಿಕೊಂಡು ಮನಸ್ಸಿಗೆ ಇಳಿಸಿಕೊಂಡರೆ ಆ ಧೈರ್ಯ ಎಲ್ಲರಲ್ಲೂ ಬರುತ್ತೆ. ನನ್ನ ಕರ್ತವ್ಯ ಏನು, ನನ್ನ ಕರ್ತವ್ಯ ಏನು, ಆ ಕರ್ತವ್ಯವನ್ನು ನಾನು ಮಾಡ್ತಾ ಹೋಗ್ತೀನಿ. ಫಲಗಳ ಅಪೇಕ್ಷೆ ನನಗಿಲ್ಲ. ಅಷ್ಟೇ ಅಲ್ವಾ ಅಂತಿಮವಾಗಿರೋದು.
ನಾನು ಯಾವ ಜಾತಿಯಲ್ಲಿ ಹುಟ್ಟಿದ್ನೋ, ಯಾವ ಧರ್ಮದಲ್ಲಿ ಹುಟ್ಟಿದ್ನೋ, ಯಾವ ಸಂಪ್ರದಾಯದಲ್ಲಿ ಹುಟ್ಟಿದ್ನೋ ಅದು ಒಂದು ಕಡೆ. ಹೌದು, ಆ ಜಾತಿ, ಆ ಧರ್ಮ, ಆ ಸಂಪ್ರದಾಯ, ಆಚರಣೆಗಳೆಲ್ಲ ಇದ್ದಾವೆ. ಒಂದು ಸಲ ನಾನು ಪತ್ರಕರ್ತನಾಗಬೇಕು ಅಂತ ನಿರ್ಧರಿಸಿ ಪತ್ರಕರ್ತನಾದ ಮೇಲೆ ನನ್ನ ದೈವ ಯಾವುದು ಅಂದರೆ ಸತ್ಯ. ನಾನು ಸತ್ಯದ ಆರಾಧಕ, ಸತ್ಯದ ಮಾರ್ಗದಲ್ಲಿ ನಡೆಯುವಂಥವನು. ಆ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಅಕ್ಕಪಕ್ಕದಲ್ಲಿ ಆ ಮಾರ್ಗದಿಂದ ನನ್ನನ್ನು ವಿಮುಖನನ್ನಾಗಿಸುವ ಪ್ರಯತ್ನಗಳು ಅನೇಕ ನಡೀತಾ ಇರ್ತವೆ. ಆಮಿಷಗಳಿರ್ತವೆ, ಬೆದರಿಕೆಗಳಿರ್ತವೆ, ದಾಳಿಗಳಿರ್ತವೆ. ಅವು ಸತ್ಯ ಮಾರ್ಗದಲ್ಲಿ ನಡೀತಾ ಇರುವ ನನ್ನನ್ನು ವಿಮುಖನನ್ನಾಗಿಸುವ ಪ್ರಯತ್ನಗಳು. ಆ ಯಾವ ಪ್ರಯತ್ನವೂ ಫಲ ಕೊಡದಂತೆ, ಆ ಯಾವ ಪ್ರಯತ್ನವೂ ಸಕ್ಸಸ್ ಆಗದಂತೆ ನನ್ನ ಮಾರ್ಗದಲ್ಲಿ ನಾನು ನಡೀತಾ ಹೋಗೋದಕ್ಕೆ ಭಗವದ್ಗೀತೆಗಿಂತ ಪ್ರೇರಣೆ ಬೇಕಾ? ಕೃಷ್ಣ ಬೋಧಿಸಿದ್ದಕ್ಕಿಂತ ದೊಡ್ಡ ಬೋಧನೆ ಬೇಕಾ ನಮಗೆ? ಆ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ ನಡೆಯುವುದಕ್ಕೆ ನಮಗೆ ಶಕ್ತಿ ಕೊಡುವಂತ ನಾನು ಕೃಷ್ಣನಲ್ಲಿ ಕೇಳ್ತೀನಿ, ಎಲ್ಲ ದೇವರಲ್ಲೂ ಕೇಳ್ತೀನಿ. ಆ ಭಗವದ್ಗೀತೆ ನಾನು ಮತ್ತೊಮ್ಮೆ ಹೇಳ್ತೀನಿ, ಇವತ್ತಿನ ಮ್ಯಾನೇಜ್ಮೆಂಟ್ ಸ್ಕೂಲ್ನಲ್ಲಿ ಓದಿಸುವುದಕ್ಕೆ ಅರ್ಹವಾದಂಥ ಯಾವುದಾದರೂ ಪುರಾತನ ಭಾರತೀಯ ಗ್ರಂಥ ಅಂತಿದ್ರೆ ಅದು ಭಗವದ್ಗೀತೆ. ಅದು ಇವತ್ತು ಇಂಟರ್ನ್ಯಾಷನಲ್ ಕ್ಲೇಮ್ಡ್ ಈ ಸಾಫ್ಟ್ ಸ್ಕಿಲ್ ಟ್ರೈನರ್ಗಳಿದಾರಲ್ಲ, ಸಾಫ್ಟ್ ಸ್ಕಿಲ್ ಟ್ರೈನರ್ಗಳು ಅಂತ ಕರೀತಾರೆ, ಅವರ ಪುಸ್ತಕಗಳು ಮಿಲಿಯನ್ ಗಟ್ಟಲೆ ಖರ್ಚಾಗಿದ್ದಾವೆ. ಬೆಸ್ಟ್ ಸೆಲ್ಲರ್ಗಳಿದ್ದಾವೆ ಅವರ ಲಿಸ್ಟ್ನಲ್ಲಿ. ಯಾವತ್ತಾದರೂ ಏರ್ಪೋರ್ಟ್ಗೆ ಹೋದರೆ ಅದರದೊಂದು ಬುಕ್ ಸ್ಟೋರಿಗೆ ಹೋದರೆ ಅದರದೊಂದು ಸಪ್ರೇಟ್ ಸೆಕ್ಷನ್ ಇರುತ್ತೆ, ಈ ಬುಕ್ ಅಷ್ಟು ಮಾರಾಟ ಆಗಿದೆ, ಆ ಬುಕ್ ಇಷ್ಟು ಮಾರಾಟ ಆಗಿದೆ. ನಿಮಗೆ ಯಾವ ಪುಸ್ತಕ ಮನಸ್ಸಿಗೆ ಬರುತ್ತೋ ಆ ಪುಸ್ತಕವನ್ನು ತೆಗೆದು ಒಂದು ಸಲ ತಿರುವು ಹಾಕಿ ನೋಡಿ, ಭಗವದ್ಗೀತೆಯಲ್ಲಿ ಇಲ್ಲದೆ ಇರೋದು ಏನಿದೆ ಅದರಲ್ಲಿ ಅಂತ ತೋರಿಸಿ ನನಗೆ. ಭಗವದ್ಗೀತೆಯಲ್ಲಿ ಇಲ್ಲದೆ ಇರೋದು ಏನಿದೆ ಅಂತ ತೋರಿಸಿ ನನಗೆ. ಅಂಥ ಗೀತೆ ಕೊಟ್ಟ ಶಕ್ತಿಯ ಕಾರಣಕ್ಕಾಗಿ ಇವತ್ತು ನಾವು ಸತ್ಯ ಮಾರ್ಗದಲ್ಲಿ ಸಾಕ್ತಾ ಇದ್ದೀವಿ. ನಮ್ಮ ಮೇಲೆ ನಡೆಯುವಂಥ ದಾಳಿಗಳು ಮಾತಿನ ರೂಪದಲ್ಲೇ ಆಗಲಿ, ದೈಹಿಕ ರೂಪದಲ್ಲೇ ಆಗಲಿ, ಇದ್ಯಾವುದೂ ನಮ್ಮನ್ನು ವಿಮುಖರನ್ನಾಗಿಸುವುದಕ್ಕೆ ಸಾಧ್ಯ ಇಲ್ಲ. 12 ವರ್ಷಗಳ ಕಾಲ ಅದೇ ನಂಬಿಕೆಯೊಂದಿಗೆ ನಡೀತಾ ಇದ್ದೆ ನಾನು. ಒಂದಲ್ಲ ಒಂದು ದಿನ ಈ ಸಮಾಜಕ್ಕೆ ಧರ್ಮಸ್ಥಳದ ವಿಷಯದಲ್ಲಿ ಸತ್ಯ ದರ್ಶನ ಆಗತ್ತೆ, ಸತ್ಯ ದರ್ಶನ ಆಗತ್ತೆ ಅನ್ನುವ ನಂಬಿಕೆಯೊಂದಿಗೆ ನಡೀತಾ ಇದ್ದೆ. ಆ ಕಾಲ ಹತ್ರ ಬಂದಂಗೆ ಅನ್ನಿಸ್ತಾ ಇದೆ, ಆ ಕಾಲ ಹತ್ರ ಬಂದಂಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಇವತ್ತಿನ ಈ ಅವಧಿಯ ಕೊನೆಯಲ್ಲಿ ನಾನು ಮತ್ತೊಮ್ಮೆ ಹೇಳೋದೊಂದೇ, ಯಾವ ಆಚರಣೆಗಳು, ಹಬ್ಬಗಳು, ಹರಿದಿನಗಳು, ದೇವಾನುದೇವತೆಗಳು ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೀವಲ್ಲ, ಇದರ ಹಿಂದೆ ನಮ್ಮ ಪೂರ್ವಿಕರ ತ್ಯಾಗ, ಬಲಿದಾನಗಳಿದ್ದಾವೆ. ಯಾರದ್ದೋ ದುಷ್ಪ್ರಚಾರಕ್ಕೆ, ಪ್ರೊಪಗಂಡಕ್ಕೆ ಈ ತಲೆಮಾರು ಹಿಂಗೆ ಬಲಿಯಾಗ್ಬಿಡುತ್ತೆ ಅಂತ ನಮ್ಮ ಪೂರ್ವಜರಿಗೆ ಗೊತ್ತಾಗಿದ್ದರೆ ಅವರಷ್ಟು ಹೋರಾಟನೇ ಮಾಡ್ತಿರಲಿಲ್ಲ. ಆವಾಗ ಅಷ್ಟು ಹೋರಾಟನೇ ಮಾಡ್ತಿರಲಿಲ್ಲ. ತಲೆ ಒಂದು ಕತ್ತಿಸ್ಬೇಡ್ರಪ್ಪ, ಉಳಿದಿದ್ದೇನಾದ್ರು ಮಾಡ್ಕೊಳ್ಳಿ ಅಂತ ಪಂಚೆ ಎತ್ಕೊಂಡು ನಿಂತು ಬಿಡೋದಕ್ಕೆ ನಮ್ಮ ಪೂರ್ವಜರಿಗೆ ಬರ್ತಿತ್ತು. ಹಂಗೆ ಮಾಡಿಲ್ಲ ಅವರು. ಕಷ್ಟ, ಕಾರ್ಪಣ್ಯ ಹಿಂದಿನ ತಲೆಮಾರಿನವ್ರಿಗಿತ್ತು. ಸದ್ಯಕ್ಕೆ 1-2 ಬ್ಯಾಗ್ ಅಕ್ಕಿ ಕೊಟ್ಟಿರಿ, ನಮ್ಮ ಮಕ್ಕಳ ಎಜುಕೇಷನ್ ನೋಡ್ಕೊಳ್ಳಿ, ನೀವು ಹೇಳಿದ್ದೇವ್ರನ್ನ ಆರಾಧನೆ ಮಾಡ್ಕೊಂಡಿರ್ತೀವಿ ಅಂತ ಅವ್ರು ಯಾರೂ ಹೇಳಿಲ್ಲ. ಆ ಕಾರಣಕ್ಕೆ ಇವತ್ತು ನಾವಾಗಿರೋದು. ಅಂಥವರಿಗೆ ಅಪಮಾನವಾಗುವ ರೀತಿಯಲ್ಲಿ ನಾವು ಬದುಕೋದು ಬೇಡ, ಅಪಮಾನವಾಗುವ ರೀತಿಯಲ್ಲಿ ನಮ್ಮ ಬದುಕಿರಬಾರ್ದು. ಅವರು ಏನೇನೋ ಎದುರಿಸಿದ್ದಾರೆ, ನಮಗೆ ಒಂದು ಪ್ರೊಪಗಂಡ ಎದುರಿಸೋದಕ್ಕಾಗಲಿಲ್ವಾ? ಯಾರೋ ಅತ್ಯಂತ ದುರುದ್ದೇಶಪೂರ್ವಕವಾಗಿ ನಡೆಸ್ತಾ ಇದ್ದಂಥ ಒಂದು ಕೆಟ್ಟ ಪ್ರಚಾರವನ್ನು ಎದುರಿಸೋದಕ್ಕಾಗಲಿಲ್ವಾ ಈ ತಲೆಮಾರಿಗೆ? ಇದನ್ನು ನೋಡಿದ್ರೆ ಸತ್ತು ಸ್ವರ್ಗದಲ್ಲಿರುವ ಅವರು ಬಹಳ ನೊಂದುಕೊಳ್ತಾರೆ. ಅಷ್ಟಾದರೂ ಪ್ರಜ್ಞೆ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ನನ್ನ 4 ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಸನ್ನಿಧಾನ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.